ನಮ್ಮ ಚಿಕ್ಕಮಗಳೂರಿನ ಅತ್ಯಮೂಲ್ಯ ಸಮಸ್ಯೆ ಡೀಮ್ಡ್ ಫಾರೆಸ್ಟ್ ಅದರ ಬಗ್ಗೆ ವಿಶೇಷ ಸಂದರ್ಶನ ಮಾಡ್ತಾ ಇದ್ದೀವಿ. ಕಸ್ತೂರಿ ರಂಗನ್ ವರದಿಯ ಸಮಸ್ಯೆ ಬಹಳ ದೊಡ್ಡದಾಗಿ ಬಂದಿತ್ತು. ಸ್ಯಾಟಲೈಟ್ ಮುಖಾಂತರ ಚಿತ್ರೀಕರಣ ಮಾಡಿ ಇದೆಲ್ಲದನ್ನು ಅರಣ್ಯ, ಸ್ವಾಭಾವಿಕ ಅರಣ್ಯ ಅಂತಕ್ಕಂಥದನ್ನ ಹೇಳಿದ್ರು. ಹಳ್ಳಿಯ ಗಡಿ ಯಾವುದು, ಅರಣ್ಯದ ಗಡಿ ಯಾವುದು ಅನ್ನೋದನ್ನ ಮಾಡಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನ ಹರಿಸುವ ಮಟ್ಟಿಗೆ ನಾವು ಸುಮಾರು 2019-2021ರಲ್ಲಿ ಸುಮಾರು 16 ಗ್ರಾಮ ಪಂಚಾಯಿತಿಗಳನ್ನು ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡಿಕೊಂಡು ಹೋರಾಟ ಮಾಡಿದ್ದೇವೆ. ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಸಂಜಯ್ ಕುಮಾರ್ ನೇತೃತ್ವದ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಈ ಜಿಲ್ಲೆಯ ಕಂದಾಯ ಮತ್ತು ಅರಣ್ಯ ಇಲಾಖೆಗಳ ಸಮಸ್ಯೆಗಳಾಗಿರ್ತಕ್ಕಂಥ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇರ್ಬೋದು, ಸೆಕ್ಷನ್ 4(1) ಸಮಸ್ಯೆ ಇರ್ಬೋದು, ಏನಾನ್ ಲ್ಯಾಂಡಿನ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ನಾವು ಕ್ರೋಢೀಕರಣ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ಆತ್ಮೀಯ ಭೂಮಿಕಾ ಟಿವಿ ವೀಕ್ಷಕರಿಗೆ ಸ್ವಾಗತ. ಇಂದು ನಾವು ನಮ್ಮ ಚಿಕ್ಕಮಗಳೂರಿನ ಅತ್ಯಮೂಲ್ಯ ಸಮಸ್ಯೆ ಡೀಮ್ಡ್ ಫಾರೆಸ್ಟ್ ಅದರ ಬಗ್ಗೆ ವಿಶೇಷ ಸಂದರ್ಶನ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆ ವಿಜಯ್ ಕುಮಾರ್, ಪ್ರಧಾನ ಸಂಚಾಲಕರು, ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿಯ ಸಂಚಾಲಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಪರಿಚಯ ಮಾಡ್ಕೊಂಡು. ಸರ್ ನಮಸ್ತೆ. ಸರ್, ನೀವು ಈಗಾಗಲೇ ಮುಳ್ಳಯ್ಯನಗಿರಿ ಮೀಸಲು ಸಂರಕ್ಷಣಾ ಯೋಜನೆ ವಿರೋಧಿ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕರು ಕಾರ್ಯನಿರ್ವಹಿಸಿದ್ರಿ. ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕರಾಗೂ ಕರ್ತವ್ಯ ನಿರ್ವಹಿಸಿದ್ರಿ. ಈಗ ಇದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಮಾಡ್ಕೊಂಡಿದ್ದೀರಾ. ಏನ್ ಸರ್ ಇದನ್ನ ಮೂಲ ಉದ್ದೇಶಗಳೇನು ಸರ್? 3 ಹೋರಾಟ ಸಮಿತಿಲೂ ನೀವು ಬಹಳ ಮುಂಚೂಣಿಯಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ. ಏನ್ ಸರ್ ಇದರಿಂದ ಮೂಲ ಉದ್ದೇಶಗಳು ನಿಮ್ಮ ಸಮಿತಿಯ? ನಾವು ಜಿಲ್ಲೆಯ ಹಲವಾರು ಸಮಸ್ಯೆಗಳನ್ನು ಗುರ್ತು ಮಾಡಿ ಹೋರಾಟ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಮಗೆ ಭಾಳ ಪ್ರಮುಖವಾಗಿ ಕಂಡು ಬಂದಿದ್ದು ಅಂದರೆ 2019ರಲ್ಲಿ ಏನೋ ಮುಳ್ಳಯ್ಯನಗಿರಿ ಕನ್ಸರ್ವೇಷನ್ ರಿಸರ್ವ್ ಅಂತಕ್ಕಂಥ ಒಂದು ಯೋಜನೆಯನ್ನು ತರಲಿಕ್ಕೆ ಹೊರಟಿದ್ರು. ಆ ಯೋಜನೆಯನ್ನು ತರಲಿಕ್ಕೆ ಹೊರಟಾಗ ನಾವು ಮುಳ್ಳಯ್ಯನಗಿರಿ ಸಂರಕ್ಷಣಾ ಮೀಸಲು ವರದಿ ವಿರೋಧಿ ಹೋರಾಟ ಸಮಿತಿ ಅಂತಕ್ಕಂಥ ಹೆಸರನ್ನು ರಚನೆ ಮಾಡಿ ಆ ಭಾಗದ ಸುಮಾರು 8 ಗ್ರಾಮ ಪಂಚಾಯಿತಿಯ ಜನರನ್ನು ಸೇರಿಸಿ ದೊಡ್ಡ ಮಟ್ಟದ ಹೋರಾಟ ಮಾಡಿ, ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವುದೇ ಅರಣ್ಯದ ವಿರೋಧ ಉದ್ದೇಶ ಅಲ್ಲ. ಇರ್ತಕ್ಕಂಥ ಅರಣ್ಯಗಳನ್ನು ಈಗಿರ್ತಕ್ಕಂಥ ಅರಣ್ಯ ಕಾಯ್ದೆ ಅಡಿಯಲ್ಲಿ ಅರಣ್ಯ ಪಾಲಕರು ಏನಿದ್ದಾರೆ ಅವ್ರ ಮುಖಾಂತರ ರಕ್ಷಣೆ ಮಾಡಬೇಕು. ಯಾವುದೇ ಯೋಜನೆಯಿಂದ ನೀವು ಸೂಕ್ಷ್ಮ ಪ್ರದೇಶ ಇನ್ನೊಂದು ಅಂತ ತಂದರೆ ನೀವು ಅಲ್ಲಿರ್ತಕ್ಕಂಥ ಎಲ್ಲ ಶ್ರದ್ಧಾ ಕೇಂದ್ರಗಳಿಗೆ ಓಡಾಡೋದು ನಾಳೆ ಕಷ್ಟ ಆಗ್ತದೆ. ಭಕ್ತಾದಿಗಳು ಬರೋದು ಕಷ್ಟ ಆಗ್ತದೆ, ಪ್ರವಾಸಿಗಳು ಬರೋದು ಕಷ್ಟ ಆಗ್ತದೆ. ಅಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಏನು ವಾಸ ಮಾಡ್ಕೊಂಡಿದ್ದಾರೆ ಅವರು ಮತ್ತು ಜಮೀನಿನಲ್ಲಿ ಏನು ಈಗಾಗಲೇ ಬೆಳೆಯನ್ನು ಬೆಳೀತಾ ಇದ್ದಾರೆ, ಈ ಎಲ್ಲ ಬೆಳೆಗಳ ಮೇಲೆ ಮಾರಕವಾದಂಥ ಪರಿಣಾಮ ಬೀರ್ತದೆ ಅಂತಕ್ಕಂಥ ಉದ್ದೇಶದಲ್ಲಿ ನಾವು ಹೋರಾಟವನ್ನು ಮಾಡಿ ಅದರಲ್ಲಿ ಇವತ್ತು ನಾವು ಸ್ವಲ್ಪ ಮಟ್ಟಿನ ಯಶಸ್ವಿಯನ್ನು ಕಂಡಿದ್ದೇವೆ. ಆ ಕಂಡಿದ್ದ ನಂತರ ಅದೇ ಸಂದರ್ಭದಲ್ಲಿ ಏನು ಕಸ್ತೂರಿ ರಂಗನ್ ವರದಿ ಏನು ಬಂತು, ಏನು ಗಾಡ್ಗಿಲ್ ವರದಿ ಬಂದಿತ್ತು 2012ರಲ್ಲಿ, ಅದರ ಬಹುತೇಕ ಭಾಗ ಅರಣ್ಯ ಅಂತ ಬಂದಿರೋದನ್ನು ಭಾಳಷ್ಟು ಜನ ವಿರೋಧ ಮಾಡಿದ್ರಿಂದ ಈ ಕಸ್ತೂರಿ ರಂಗನ್ ವರದಿಯನ್ನು ಮತ್ತೊಂದು ವರದಿಯನ್ನು ಇವರು ಕಸ್ತೂರಿ ರಂಗನ್ ಅವರು ಜಾರಿಗೆ ತರಲಿಕ್ಕೆ ಒಂದು ಕರಡನ್ನು ಕೊಡ್ತಾರೆ. ಆ ಕರಡಿನಲ್ಲಿ ನಮ್ಮ ಏನು ಕನ್ಯಾಕುಮಾರಿಯಿಂದ ಗುಜರಾತ್ವರೆಗೆ ಇರತಕ್ಕಂಥ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಹಲವಾರು ಭೂಪ್ರದೇಶಗಳನ್ನು ಇವರು ಸ್ವಾಭಾವಿಕ ಅರಣ್ಯ ಅಂತ ಗುರುತು ಮಾಡಿರ್ತಾರೆ ಸ್ಯಾಟಲೈಟ್ ಮುಖಾಂತರ. ಇದರಿಂದ ಭಾಳಷ್ಟು ತೊಂದರೆ ಆಗ್ತಾಯಿದೆ ಅನ್ನೋದನ್ನು ನಾವು ಸರ್ಕಾರಗಳಿಗೆ ಗುರುತು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಹೋರಾಟದಿಂದ ಮಾಡಿ ಇವತ್ತು ಅದರಲ್ಲೂ ಸಹ ನಾವು ಯಶಸ್ವಿಯನ್ನು ಪಡೆದಿದ್ದೇವೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳ ಜನರ ಸಮಸ್ಯೆಗಳ ಬಗ್ಗೆ ನಾವು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಪಶ್ಚಿಮ ಘಟ್ಟಗಳಲ್ಲಿ ಆ ಎಲ್ಲ ಭೂಮಿಗಳನ್ನು ರೈತರಾದಂಥ ಸಿಲ್ವರ್ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗು ಇರ್ಬೋದು, ಇದು ಎಲ್ಲದನ್ನೂ ಸ್ಯಾಟಲೈಟ್ ಮುಖಾಂತರ ಚಿತ್ರೀಕರಣ ಮಾಡಿ ಇದೆಲ್ಲದನ್ನು ಅರಣ್ಯ, ಸ್ವಾಭಾವಿಕ ಅರಣ್ಯ ಅಂತಕ್ಕಂಥದ್ದನ್ನು ಹೇಳಿದರು. ಆ ಹಿನ್ನೆಲೆಯಲ್ಲಿ ಇದು ಸರಿಯಾದಲ್ಲ, ಇರ್ತಕ್ಕಂಥ ಗ್ರಾಮಗಳನ್ನು ಗುರುತು ಮಾಡಬೇಕು. ಹಾಗೆ ಇಲ್ಲಿ ನೀವು ದೈಹಿಕವಾಗಿ ಸರ್ವೆಯನ್ನು ಮಾಡಿ ಹಳ್ಳಿಯ ಗಡಿ ಯಾವುದು, ಅರಣ್ಯದ ಗಡಿ ಯಾವುದು ಅನ್ನೋದನ್ನು ಮಾಡಬೇಕು ಅನ್ನೋದನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಗಮನ ಹರಿಸುವ ಮಟ್ಟಿಗೆ ನಾವು ಸುಮಾರು 2019-2021ರಲ್ಲಿ ಸುಮಾರು 16 ಗ್ರಾಮ ಪಂಚಾಯಿತಿಗಳನ್ನು ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡಿ ದೊಡ್ಡ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಅದು
ಹಿಂದೆ ಹೋಗಿತ್ತು. ತದನಂತರ ಮತ್ತೆ ಬಿಡುಗಡೆ ಆಗಿ ಬಂದಾಗ ಮತ್ತು ಹೋರಾಟವನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದಾಗ ಈ ಹೋರಾಟದ ಬಿಸಿ ಎಲ್ಲ ಮುಖ್ಯಮಂತ್ರಿಗಳಿಗೂ ತಗಲಿ ಅವರು ಕೇಂದ್ರ ಸರ್ಕಾರದ ಒಂದು ನಿಯೋಗ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಈ ಏನು ಮಾಡಿರ್ತಕ್ಕಂಥದ್ದೆಲ್ಲ ನಾವು ಹೇಳಿದ್ದೆಲ್ಲ ಅವ್ರಿಗೆ ಮನವರಿಕೆ ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಸಂಜಯ್ ಕುಮಾರ್ ನೇತೃತ್ವದ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಆ ಆಯೋಗ ಕೊನೆವರೆಗೂ ನಮ್ಮ ಜಿಲ್ಲೆಗಾಗ್ಲಿ ರಾಜ್ಯಕ್ಕಾಗ್ಲಿ ಬರಲೇ ಇಲ್ಲ. ಮತ್ತೊಮ್ಮೆ ಈ ಕಸ್ತೂರಿ ರಂಗನ್ ವರದಿಯನ್ನ ಜಾರಿಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ದೊಡ್ಡ ಮೊತ್ತದ ಹೋರಾಟ ಮಾಡಿದಾಗ ಈಗ ರಾಜ್ಯ ಸರ್ಕಾರ ತನ್ನ ಕ್ಯಾಬಿನೆಟ್ ನಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಕ್ಕಂತ ರೀತಿಯಲ್ಲಿ ನಾವು ಇದನ್ನ ವರದಿಯನ್ನ ಜಾರಿಗೊಳಿಸಲ್ಲ ಅಂತ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಈ ಎಲ್ಲ ಹೋರಾಟದಲ್ಲಿ ಭಾಗವಹಿಸಿದವರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಎರಡು ಸಂಘಟನೆಗಳ ಹೋರಾಟಗಳನ್ನು ಏನ್ ಮಾಡಿದ್ವಿ ಇದು ರೈತರ ಪರವಾದ ಹೋರಾಟ ಮತ್ತು ಅದರ ಜೊತೆಯಲ್ಲಿ ಈ ಜಿಲ್ಲೆಯ ಕಂದಾಯ ಮತ್ತು ಅರಣ್ಯ ಇಲಾಖೆಗಳ ಸಮಸ್ಯೆಗಳಾಗಿರ್ತಕ್ಕಂಥ ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇರ್ಬೋದು, ಸೆಕ್ಷನ್ 4(1) ಸಮಸ್ಯೆ ಇರ್ಬೋದು, ಏನಾಮ್ ಲ್ಯಾಂಡಿನ ಸಮಸ್ಯೆ ಇರ್ಬೋದು, ಈ ಎಲ್ಲ ಸಮಸ್ಯೆಗಳನ್ನು ನಾವು ಕ್ರೋಢೀಕರಣ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ ಇದರ ಪರಿಹಾರಕ್ಕಾಗಿ. ಹಾಗಾಗಿ ಇವತ್ತು ನಾವು ಈ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಂತಕ್ಕಂಥ ಒಂದು ಸಮಿತಿಯನ್ನ ಮಾಡಿಕೊಂಡು ಆ ಹೆಸರಲ್ಲಿ ಈಗ ಹೋರಾಟ ಮಾಡಬೇಕು ಅಂತ ಮೊನ್ನೆ ನಡೆದಂತ 8ನೇ ತಾರೀಕು ನಡೆದಂತ ಸಭೆಯಲ್ಲಿ ನಾವು ಎಲ್ಲ ಸಂಚಾಲಕರು ಮತ್ತು ಎಲ್ಲ ಹೋರಾಟಗಾರರು ಸೇರಿ ತೀರ್ಮಾನ ತಗೊಂಡು ಇವತ್ತು ಈ ಇದರಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಸರ್, ಚಿಕ್ಕಮೂರು ಜನತೆಗೆ ನಿಮ್ಮ ಹೋರಾಟ ಚಿರಪರಿಚಿತ. ಸುಂದರೇಶ್ ಅಣ್ಣ ಅವರ ಟೀಮಲ್ಲಿ ಗಡಿಲಿ ಬಳದಂತವ್ರು ನೀವು. ಅವಾಗಿಂದನೂ ಹೋರಾಟ ನಾವು ಯಾವ್ದೇ ನೋಡ್ಬೋದು. ಈಗ ಬಿಸಿ ಊಟ ಕಾರ್ಯಕರ್ತರಿಂದ ಇರ್ಬೋದು ಅಥವಾ ಆಶಾ ಕಾರ್ಯಕರ್ತೆಯರ ಒಂದು ಹೋರಾಟದಲ್ಲೂ ನೋಡಿದ್ದೀವಿ. ಪಂಚಾಯತಿ ಹೌದು, ಎಲ್ಲಾ ಹೋರಾಟದಲ್ಲೂ ನಿಮ್ಮ ಮುಂಚೂಣಿಯಲ್ಲಿ ನಿಮ್ಮ ನಾಯಕತ್ವದಲ್ಲಿ ನೀವು ಹೋರಾಟ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಕಂಡಿದ್ರ. ಅದಕ್ಕೆ ಚಿಕ್ಕಮೂರು ಜನತೆ ಪರವಾಗಿ ನಾವು ಅದಕ್ಕೂ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ ಸರ್, ಈಗ ಆಗ್ತಾ ಇರೋಂಥದ್ದು ಡೀಮ್ಡ್ ಫಾರೆಸ್ಟ್ ಏನಿದೆ, ಸ್ವಲ್ಪ ಜನಕ್ಕೆ ಈಗ ನೀವು ಫಾರೆಸ್ಟ್ ಏರಿಯಾದಲ್ಲಿ ಇರೋಂಥವ್ರಿಗೆ ಸ್ವಲ್ಪ ಡೀಮ್ಡ್ ಫಾರೆಸ್ಟ್ ಗೊತ್ತು, ಸ್ವಲ್ಪ ಜನಕ್ಕೆ ಅದ್ರ ಬಗ್ಗೆ ಅರಿವಿಲ್ಲ. ಏನ್ ಸರ್ ಡೀಮ್ಡ್ ಫಾರೆಸ್ಟ್, ಇದ್ರ ಬಗ್ಗೆ ಏನ್ ವ್ಯಾಖ್ಯಾನ ಮಾಡ್ತೀರಾ? ಅರಣ್ಯ ಅಂತ ಹೇಳಿದಾಗ ಅರಣ್ಯದಲ್ಲಿ ಹಲವಾರು ಅರಣ್ಯ ಇದೆ. ಮೀಸಲು ಅರಣ್ಯ ಇದೆ, ಪ್ರಸ್ತಾವಿತ ಅರಣ್ಯ ಇದೆ, ಸೆಕ್ಷನ್ 4(1) ಪ್ರಸ್ತಾವಿತ ಅರಣ್ಯ ಅಂತ, ಕಿರು ಅರಣ್ಯ ಇದೆ, ಹಾಗೆ ಬೇರೆ ಬೇರೆ ರೀತಿ ರಾಜ್ಯಾರಣ್ಯ ಇದೆ, ಗ್ರಾಮಾರಣ್ಯ ಇದೆ. ಈ ರೀತಿ ಅರಣ್ಯಗಳಲ್ಲಿ ಹಲವಾರು ಅರಣ್ಯಗಳಿದೆ. ಇದ್ರ ಜೊತೆಯಲ್ಲಿ 2001 ನಂತರ ಇವ್ರು ಏನ್ ಮಾಡಿದ್ರು, ಒಂದು ಕಾನ್ಸೆಪ್ಟ್ ಅನ್ನು ತಂದ್ರು, ಡೀಮ್ಡ್ ಫಾರೆಸ್ಟ್ ಅಂತ. ಅಂದ್ರೆ 1 ಎಕರೆ ಪ್ರದೇಶದಲ್ಲಿ 12 ಇಂಚು ದಪ್ಪದ 20 ಮರಗಳಿದ್ರೆ ಅದನ್ನ ಕಾಲ್ಡ್ ಆಸ್ ಎ ಡೀಮ್ಡ್ ಅಂತ, ಅಂದ್ರೆ ಮುಂದೆ ಅರಣ್ಯ ಆಗಬಹುದಾದಂತ ಪ್ರದೇಶ ಅಂತ ಇವರು ಘೋಷಣೆ ಮಾಡಿಕೊಂಡ್ರು, ಪರಿಭಾವಿತ ಅರಣ್ಯ ಅಂತ. ಸೊ ಅದು ಏನು 1986-87ರಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಸುಮಾರು 1,48,000 ಹೆಕ್ಟೇರ್ ಭೂಮಿಯನ್ನ C&D ಲ್ಯಾಂಡ್ ಅಂತ ಹೇಳ್ಬಿಟ್ಟು ಈ ಲ್ಯಾಂಡ್ ಅನ್ನ ಅರಣ್ಯದ ಬೆಳವಣಿಗೆಗೆ ಮತ್ತೆ ಇತರೆ ಎಲ್ಲಾ ರೀತಿಯ ಅಭಿವೃದ್ಧಿ ಪಡಿಸಿ ಯಾವುದೇ ಒತ್ತುವರಿ ಆಗಬಾರ್ದು ಅಂತ ಅದನ್ನ ತಡಿಬೇಕು ಅಂತ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡ್ತದೆ. ಆ ವರ್ಗಾವಣೆ ಮಾಡಿದ ನಂತರ ಇವರು ಅದರಲ್ಲಿ ಬಹಳಷ್ಟು ಏನು ಮಾಡೋದಿಲ್ಲ, ಹಾಗಾಗ್ಲೇ ಅತಿಕ್ರಮಣ ತುಂಬಾ ಆಗಿರ್ತದೆ. ಆ ಹಿನ್ನೆಲೆಯಲ್ಲಿ 1991ರಲ್ಲಿ ಜನವರಿ 3ನೇ ತಾರೀಕು ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸ್ತದೆ. ಈ ಹಿಂದೆ ಹೇಳಿರ್ತದೆ, ಇವ್ರಿಗೆ ಕೊಡ್ಬೇಕಾದ್ರೆ ಹೇಳಿರ್ತಾರೆ ಏನಂತ ಹೇಳಿದ್ರೆ, ಯಾವಾಗ ಸರ್ಕಾರ ಕೇಳ್ತದೋ ಆವಾಗ ರೆವಿನ್ಯೂ ಇಲಾಖೆಗೆ ಅರಣ್ಯ ಇಲಾಖೆಗೆ ವಾಪಸ್ ಕೊಡಬೇಕು ನಮ್ಮ ಅಗತ್ಯತೆಗಳಿಗೆ ತಕ್ಕಂತೆ ಅಂತಕ್ಕಂಥ ನಿಬಂಧನೆಯನ್ನು ಹಾಕಿರ್ತಾರೆ. ಅದರಂತೆ 1991ರಲ್ಲಿ ಹಲವಾರು ಭೂಮಿಗಳನ್ನ ವಾಪಸ್ ಪಡೀತಾರೆ. ಈ ವಾಪಸ್ ಪಡೆದಿದ್ದನ್ನ ಹೇಗಾದ್ರೂ ತಪ್ಪಿಸ್ಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಈಗ MRಗಳೆಲ್ಲ ರೆವಿನ್ಯೂದಲ್ಲೇ ಇದೆ. ಆದ್ರೆ ಅಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾವುದೆಲ್ಲ ನೀವು ಸೆಕ್ಷನ್ 4 ಮಾಡಿ ದೊಡ್ಡ ಮಟ್ಟದ ಅರಣ್ಯ ಬೆಳೆಸಿಲ್ವೋ ಅದನ್ನೆಲ್ಲ ವಾಪಸ್ ಕೊಡಿ ಅಂತಕ್ಕಂಥದ್ದನ್ನ ಹೇಳ್ತದೆ. ಹಾಗಾಗಿ ಇವ್ರೇನ್ ಮಾಡ್ತಾರೆ, 2001-2ರಲ್ಲಿ ಈ ಡೀಮ್ಡ್ ಕಾನ್ಸೆಪ್ಟ್ ಅನ್ನ ತರ್ತಾರೆ. ಈ ಡೀಮ್ಡ್ ಕಾನ್ಸೆಪ್ಟ್ ತಂದಿದ್ದರಿಂದ ಈಗ ಎಲ್ಲೆಲ್ಲ ಜಮೀನುಗಳಿದ್ದು ಇವೆಲ್ಲ ಡೀಮ್ಡ್ ಅಲ್ಲಿ ಬರ್ತದೆ ಅಂತ. ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಡೀಮ್ಡ್ ಮಾಡ್ಬೇಕಾದ್ರಾಗ್ಲಿ ಅಥವಾ ಸೆಕ್ಷನ್ 4(1) ಮಾಡ್ಬೇಕಾದ್ರಾಗ್ಲಿ ರೆವಿನ್ಯೂ ಇಲಾಖೆಯವರ ಅಭಿಪ್ರಾಯ ಪಡೆದು ಒಂದು ಸ್ಕೆಚ್ ಮಾಡಿ ಯಾವ ಭೂಮಿಯಲ್ಲಿ ಎಷ್ಟು ಜನ ರೈತರಿದ್ದಾರೆ, ಯಾರ ದಾಖಲಾತಿ ಇದೆ, ಯಾವ ಶಾಲೆ ಇದೆ, ಏನು ಸರ್ಕಾರಿ ಕಟ್ಟಡ ಇದೆ, ಇವು ಯಾವುದನ್ನು ಗುರುತು ಮಾಡ್ದಲೆ
ಏಕಾಏಕಿ ಲಕ್ಷಾಂತರ ಹೆಕ್ಟೇರ್ಗಳನ್ನ, ಎಕರೆ ಅಲ್ಲ ಹೆಕ್ಟೇರ್ಗಳನ್ನ ಡೀಮ್ಡ್ ಅಂತ ಘೋಷಣೆ ಮಾಡ್ಕೊಳ್ತಾರೆ. ಸೊ ಇದರಿಂದ ಸಾವಿರಾರು ಜನ ಇವತ್ತುವೆ ಫಾರಂ 53 ಅಲ್ಲಿ ಹಾಕಿದವರು, ಫಾರಂ 50 ಅಲ್ಲಿ ಅರ್ಜಿ ಹಾಕಿದವರು, ಫಾರಂ 57 ಅಲ್ಲಿ ಅರ್ಜಿ ಹಾಕಿದವ್ರು ಇರ್ಬೋದು, ಯಾವ್ದ್ರಲ್ಲಿ ಅರ್ಜಿ ಹಾಕಿದವ್ರಿಗೂ ನಿಮ್ದು ಡೀಮ್ಡ್ ಒಳಗೆ ಬರ್ತದೆ, ನಿಮ್ದು ಸೆಕ್ಷನ್ 4 ಒಳಗೆ ಬರ್ತದೆ ಅಂತ ಹೇಳಿ ಇವತ್ತಿನ ತನಕ ಹಕ್ಕುಪತ್ರ ಕೊಡೋದು ಹೋಗ್ಲಿ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 1,60,000 ಜನಕ್ಕೆ ಸರ್ಕಾರಿ ಅಂಕಿಅಂಶದ ಪ್ರಕಾರ 20-40 ಸೈಟ್ ಇಲ್ಲ. ಇವತ್ತು ಬಡವ ಬದುಕಿ ಹಾಗೆ ಸತ್ತೋಗ್ತಾ ಇದೆ, ಒಂದು 20-40 ಸೈಟ್ ಇರ್ತದೆ. ಈ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳಲ್ಲಿ ಅವ್ರಿಗೆ 1 ಇಂಚು ಸೈಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಡೀಮ್ಡ್ ಫಾರೆಸ್ಟ್ ಅಂತ ಇದ್ದಾರೆ. ಸೊ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ. ಈಗ ನಮ್ಮ ಅದೃಷ್ಟ ಏನಾಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಗೋದಾವರ್ಧನ್ ಒಂದು ಕೇಸನ್ನ ಹಾಕಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ, ಅದರ ಆದೇಶ ಒಂದು ಬಂದಿದೆ. ಈಗ ಕಳೆದ ಇದೇ ತಿಂಗಳು 6ನೇ ತಾರೀಕು ಒಂದು ಆದೇಶ ಬಂದಿದೆ. ಇರ್ತಕ್ಕಂಥ ಎಲ್ಲ ಡೀಮ್ಡ್ ಫಾರೆಸ್ಟ್ಗಳಲ್ಲಿ ಇರ್ತಕ್ಕಂಥ ಜನವಸತಿ ಮತ್ತು ಜನರನ್ನ ಮತ್ತೆ ರೀಸರ್ವೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ. ಈಗ ಅದರಲ್ಲಿ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಸಮಿತಿಗಳನ್ನ ಮಾಡ್ತಾ ಇದೆ. ಈಗ ನನ್ನ ರಿಕ್ವೆಸ್ಟ್ ಇಷ್ಟೇನೆ, ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಬಹಳ ಗಮನ ಹರಿಸಿ, ಇಲ್ಲಿ ತನಕ ಆಗಿರ್ತಕ್ಕಂಥ ತಪ್ಪನ್ನ ಮತ್ತೆ ಆಗದೆ ರೀತಿಯಲ್ಲಿ ಯಾವುದೆಲ್ಲ ಭೂಮಿಗಳಿದೆ, ಯಾವುದೆಲ್ಲ ಶಾಲಾ ಕಟ್ಟಡ ಇದೆ. ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ ಕೊಪ್ಪದ ಬಸ್ ಸ್ಟ್ಯಾಂಡ್ ಸಮೇತ ಇವತ್ತು ಡೀಮ್ಡ್ ಆಗಿ ಬರ್ತದೆ. ಈಗ ಇಲ್ಲಿರ್ತಕ್ಕಂಥ ಹಲವಾರು ಸರ್ಕಾರಿ ಕಟ್ಟಡಗಳೆಲ್ಲ ಡೀಮ್ಡ್ ಆಗಿ ಬರ್ತದೆ. ಸೊ ಇದನ್ನೆಲ್ಲ ಬಿಡುಗಡೆ ಮಾಡಿ ಯಾವುದೇ ಅರಣ್ಯ ಮತ್ತು ಕಂದಾಯದ ಗೊಂದಲ ಇಲ್ದಂಗೆ ಮಾಡ್ಲಿಕ್ಕೆ ಈಗ ಒಂದು ಅವಕಾಶ ಈಗ ಸಿಕ್ಕಿದೆ, ಅದನ್ನ ಬಳಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಚುನಾಯಿತ ಪ್ರತಿನಿಧಿಗಳಿಗೆ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮಲ್ಲಿ ನೀವು ಹೇಳ್ದಂಗೆ ಈಗಲೇ ಲಕ್ಷಾಂತರ ಜನರಿಗೆ ಒಂದು 20-40 ಸೈಟ್ ಅಲ್ಲ, ಒಂದು ನಿಲ್ಲಕ್ಕಾಗದಿರೋಂಥ ಪರಿಸ್ಥಿತಿ ಇದೆ, ಕೂರಕ್ಕಾಗದಿರೋಂಥ ಸ್ವಂತ ಜಾಗ ಅಂತೇಳಿ ಇಲ್ಲ. ಅದ್ರಲ್ಲಿ ಈಗ ನೀವು ಹೇಳ್ದಂಗೆ ಈಗ ಫಾರಂ 50 ಬಗ್ಗೆ ಏನ್ ಸರ್? ಫಾರಂ 50 ಅಂತಂದ್ರೆ ಏನ್ ಬರುತ್ತೆ? ನೋಡಿ, ಸರ್ಕಾರಿ ಭೂಮಿಗಳನ್ನ ಅನಧಿಕೃತವಾಗಿ ಯಾರು ತನ್ನ ಜೀವನಕ್ಕೆ ಅಂದ್ರೆ ಬೇರೆ ಅದ್ ಬಿಟ್ಟರೆ ಬೇರೆ ಯಾವುದೇ ಮೂಲಗಳಿಲ್ಲ ಅಂತಕ್ಕಂಥ ರೀತಿಯಲ್ಲಿ 10 ವರ್ಷಗಳಿಂದ ಭೂಮಿ ಮಾಡ್ಕೊಂಡು ಬರ್ತಾ ಇದ್ರು. 1980-85 ಹಿಂದೆ ಅಂತ ಭೂಮಿ ಮಾಡ್ಕೊಂಡು ಬರ್ತಾ ಇದ್ರು. ಅವರಿಗೆ ಭೂಮಿಯನ್ನ ಸಕ್ರಮ ಮಾಡ್ಕೊಡ್ಬೇಕು, ಅದಕ್ಕೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಮಾನದಂಡ ತಂತು. 4 ಎಕರೆ 38 ಗುಂಟೆ ಒಳಗಿನ ಪ್ರದೇಶಗಳನ್ನ ಯಾರು ನಿಜವಾದ ಭೂಹೀನರಿದ್ದಾರೆ, ಅವ್ರಿಗೆ ಬೇರೆ ಯಾವುದೇ ರೀತಿ ದಾಖಲಾತಿ ಇದ್ರು ಆ ದಾಖಲಾತಿಯೂ ಸೇರಿದಂತೆ 4 ಎಕರೆ 38 ಗುಂಟೆ ಮೀರಿದಂತೆ ಅವರಿಗೆ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ 5 ಎಕರೆ ಒಳಗೆ ಬರಬೇಕು. 5 ಎಕರೆ ಒಳಗೆ ಆ ವ್ಯವಸ್ಥೆಯನ್ನ ಅದನ್ನ ಫಾರಂ 50ರಲ್ಲಿ 1988, 90ರಲ್ಲಿ 88, 89, 90ರಲ್ಲಿ ಅದನ್ನ ಬಿಡುಗಡೆ ಮಾಡ್ತು. ಅದರಲ್ಲಿ ಹಲವಾರು ಜನಕ್ಕೆ ಹಕ್ಕುಪತ್ರ ಕೊಡಲಾಯಿತು. ಬಟ್ ಅಲ್ಲಿ ಏನಾಯ್ತು ಅಂದ್ರೆ ಆ ಹಕ್ಕುಪತ್ರ ಕೊಡಲಾಗಿದ್ದು ಅದು ಕೇವಲ ಕುಷ್ಕಿ ಭೂಮಿಗಳಿಗೆ ಕೊಡಬೇಕು ಅಂತಕ್ಕಂಥ ಆದೇಶ ಅದರಲ್ಲಿ ಇತ್ತು. ಸೊ ಅದಾದ ಮೇಲೆ ಇನ್ನೂ ಹಲವಾರು ಜನ ಅದರಲ್ಲಿ ಹಕ್ಕುಪತ್ರ ತಗೊಳ್ಳಿಕ್ಕೆ ಆಗಲಿಲ್ಲ. ಅಂತಹ ಸಂದರ್ಭದಲ್ಲಿ ಅರ್ಜಿ ಆ ಸಮಯದಲ್ಲಿ ಆಗ್ತಾ ಇದ್ದಾಗ ಫಾರಂ 53 ಸರ್ಕಾರ ಬಿಡುಗಡೆ ಮಾಡ್ತು. 96, 97, 98ರಲ್ಲಿ ಬಿಡುಗಡೆ ಮಾಡ್ತು. ಆ 57 ಕೊಡಬೇಕಾದ್ರೆ ಏನು ನಮ್ಮ ಮಲೆನಾಡಿನ ಭಾಗಗಳಲ್ಲಿ ಕಾಫಿ ಬೆಳೆಗಾರರಿದ್ರು, ಸಣ್ಣ ಪುಟ್ಟ ಕಾಫಿಯನ್ನು ಬೆಳ್ಕೊಂಡಿದ್ರು, ಏನೋ ತೋಟಗಾರಿಕಾ ಒಂದು ಬೆಳೆಯನ್ನು ಬೆಳೀತಾ ಇದ್ರು. ಇದಕ್ಕೂ ಸಹ ಅದು ಕೊಡಬೇಕು ಅಂತೇಳಿ 50ರದ ಅವಕಾಶ ಇರಲಿಲ್ಲ. ಅದಕ್ಕೆ ತಿದ್ದುಪಡಿಯನ್ನು ತಂದು ಇದನ್ನ 53ರಲ್ಲಿ ಅದನ್ನ ಅವಕಾಶ ಕೊಟ್ಟಿದ್ರು. ಅದರಂತೆ ಬಹಳಷ್ಟು ಜನಕ್ಕೆ ಇವತ್ತು ಹಕ್ಕುಪತ್ರನ ಕೊಟ್ಟಿದ್ದಾರೆ. ಈಗ ಇದನ್ನ ಸರ್ಕಾರ ಈಗ ಅವ್ರಿಗೆ ಸಿಕ್ಕಿಲ್ಲ ಅಂತೇಳಿ ರೈತರಿಗೆ ಅದನ್ನ ಆ ವಿಷಯಗಳು ತಲುಪ್ತಾ ಇಲ್ಲ ಅನ್ನೋದು ಕಂಪ್ಲೇಂಟ್ ಇದೆ. ಸರ್ಕಾರ ಇದ್ರ ಬಗ್ಗೆ ಹೇಳಲ್ಲ. ಅದ್ರ ಬಗ್ಗೆ ನೀವು ಹೋರಾಟ ಸಮಿತಿ ವತಿಯಿಂದ ಯಾವ ರೀತಿ ಕ್ರಮ ತಗೊಂಡಿದ್ರ? ಈಗ ತಮಗೆ ಒಂದು ಮಾಹಿತಿ ನಾನು ಏನ್ ಕೊಡ್ತಾ ಇದ್ದೀನಿ ಅಂದ್ರೆ, ಈಗೇನು 50ರಲ್ಲೂ ತಗೊಳ್ಳಿಕ್ಕಾಗಿಲ್ಲ, 53ರಲ್ಲೂ ಅವ್ರಿಗೆ ಹಕ್ಕುಪತ್ರ ತಗೊಳ್ಳಿಕ್ಕಾಗ್ಲಿಲ್ಲ, ಅವರೆಲ್ಲರಿಗೂ 57 ಅಂತ ಹೇಳ್ಬಿಟ್ಟು ಸರ್ಕಾರ ಬಿಡುಗಡೆ ಮಾಡ್ತು ಕಳೆದ 3 ವರ್ಷಗಳ ಹಿಂದೆ. ಫಾರಂ 57 ನಮೂನೆ 57 ಅಂತ. ಆ ನಮೂನೆ 57 ಏನ್ ಬಿಡುಗಡೆ ಮಾಡ್ತು, ಆ 57ರ ಅರ್ಜಿಯನ್ನ ಎಲ್ಲರ ಹತ್ರನೂ ತಗೊಂತು ಸರ್ಕಾರ. ಒಂದು 100 ರೂಪಾಯಿ ಅವ್ರೇನೋ ಕಟ್ಟಿದ್ರು, ಫೀಸು ಸಮೇತ ತಗೊಂಡ್ರು, ಕೆಲಸ ಬಿಟ್ಟೆಲ್ಲ ಕಟ್ಟಿದ್ರು. ಅದನ್ನ ಈಗ ಕಳೆದ 1.5-2 ತಿಂಗಳಲ್ಲಿ ಈಗಾಗಲೇ 2-3 ಸಮಿತಿಗಳು ಸಮೇತ ನಡೆದಿದೆ. ಅಕ್ರಮ ಸಕ್ರಮ ಸಮಿತಿಯಲ್ಲಿ 2-3 ಸಮಿತಿ ನಡೆದು ಅದರಲ್ಲಿ 100 ಜನಕ್ಕೆ ಮಂಜೂರು ಮಾಡಲಿಕ್ಕೆ 2 ಸಮಿತಿಯಲ್ಲೂ ಪಾಸ್ ಆಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಫಾರಂ 53
ಮಲೆನಾಡಿನ ಭಾಗದಲ್ಲಿ ಜಾರಿ ತರಕೂಡದು ಅಂತ ಹೇಳಿ ರೈತರ ಮಾಹಿತಿಗೆ ತರದಲೆ ಹಾಗೆಯೇ ವಜಾ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸ್ತಕ್ಕಂಥ ಕೆಲಸ ಈಗಾಗಲೇ ಆಗಿದೆ. ಇವರು ಇದನ್ನ ಏನು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂದ್ರೆ, ಇದು ಫಾರಂ 50 ಯಥಾವತ್ತಾಗಿ ತಂದಿರೋದ್ರಿಂದ ಕಾಫಿ ಬೆಳೆಗೆ ಅವಕಾಶ ಇಲ್ಲ ಅಂತಕ್ಕಂಥದ್ದು ಈಗ ಹೇಳ್ತಾ ಇದ್ದಾರೆ. ನಾವು ಅದನ್ನ ಹೇಳ್ತಾ ಇದ್ದೀವಿ, ಯಾವ ಕಾರಣಕ್ಕೆ ನೀವು ಅರ್ಜಿ ತಗೋಬೇಕಾದ್ರೆ 53 ತಗೊಂಡ ಮೇಲೆ ನೀವು ಅರ್ಜಿ ತಗೋಬೇಕಾದ್ರೆ ಹೇಳ್ಬೇಕಿತ್ತು ನಿಮ್ಗೆ ಈ ಭಾಗಕ್ಕಿಂತ ಅರ್ಜಿ, ಈ ಭಾಗಕ್ಕೆ ಅರ್ಜಿ. ಈಗ 3 ವರ್ಷ ಆಗಿ ಪಾಪ ಆತ 1 ಎಕರೆ ಜಾಗ ಸಿಗುತ್ತೆ, ಅರ್ಧ ಎಕರೆ ನನ್ನ ಹೆಸರಿಗೆ ಪಾಣಿ ಬರ್ತದೆ ಅಂತ ಸಂತೋಷದಿಂದ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಏಕಾಏಕಿ ಅವನಿಗೆ ಮಾಹಿತಿ ಕೊಡದಲ್ಲ ವಜಾ ಮಾಡಿದ್ರೆ ಅವನ ಹಕ್ಕುಪತ್ರದ ಕನಸೇ ಮಾಯ ಆಗಿ ಹೋಗ್ಬಿಡ್ತದೆ. ಅವನಿಗೆ ಜೀವಮಾನದಲ್ಲಿ ಹಕ್ಕುಪತ್ರ ತಗೊಳ್ಳಿಕ್ಕೆ ಆಗೋದಿಲ್ಲ. ಆ ಜಾಗನ ಹಾಗೆ ಬಿಟ್ಟು ಹೊರಗಡೆ ಬರಬೇಕಾದ ಪರಿಸ್ಥಿತಿ ಇವತ್ತು ತಂದಿಟ್ಟಿದೆ. ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಮತ್ತೊಂದು ಸಾರಿ ಏನೋ ಯಥಾವತ್ತಾಗಿ ಫಾರಂ 53ರದ ಏನೋ ಕಂಡೀಷನ್ ಎಲ್ಲ ಅದ್ರೊಳಗೆ ಬರ್ತಾ ಇತ್ತು, ಅದರಂತೆ ಅದನ್ನ ಜಾರಿಗೊಳಿಸಿ ಈಗ ಆಗಿರ್ತಕ್ಕಂಥ ಅರ್ಜಿಗಳನ್ನೇ ಪುರಸ್ಕಾರ ಮಾಡಿ ಅವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ನಾವು ನಮ್ಮ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಈಗ ಮೊನ್ನೆ ನೀವು ನೋಡಿರ್ಬೋದು, ಸದನದಲ್ಲಿ ನಮ್ಮ ಶೃಂಗೇರಿ ಶಾಸಕರು ರಾಜೇಗೌಡರು ಇದ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ ಕಂದಾಯ ಸಚಿವರಿಗೆ. ಅದ್ರ ಬಗ್ಗೆ ಏನ್ ಸರ್, ಅದು ಏನ್ ಅನ್ಸುತ್ತೆ ನಿಮಗೆ? 3 ಕಿಲೋಮೀಟರ್ ವ್ಯಾಪ್ತಿಯ ಕಂದಾಯ ಭೂಮಿಯನ್ನು ನಮೂನೆ 50, ನಮೂನೆ 53 ಮತ್ತು ನಮೂನೆ 57ರಲ್ಲಿ ರೈತರ ಅರ್ಜಿಗಳನ್ನ ಸಕ್ರಮಗೊಳಿಸಬಾರದು ಅಂತ ಹೇಳಿ ಆದೇಶ ಹೊರಡಿಸಿರೋದ್ರಿಂದ ಸಾವಿರಾರು ಅತಿ ಸಣ್ಣ ರೈತರಿಗೆ ತೊಂದರೆಯಾಗುತ್ತಿರೋದ್ರಿಂದ ತಲಾಂತರದಿಂದ ಸಾಗುವಳಿ ಮಾಡಿಕೊಂಡು ಬಂದಿರುವ ರೈತರ ಕೋರಿಕೆಗೆ ಸ್ಪಂದಿಸಿ ಜಮೀನನ್ನ ಸಕ್ರಮಗೊಳಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ರಾಜೇಗೌಡರು ಸದನದಲ್ಲಿ ಮಾತನಾಡಿದರೆ ಅವರಿಗೆ ಅಭಿನಂದಿಸಬೇಕಾಗಿದ್ದ ವಿಚಾರ ನಾವು ಅಭಿನಂದಿಸ್ತೀವಿ. ಅವರಿಗೆ ಅವ್ರು ಮಾತನಾಡಬೇಕಾದ್ರೆ ಅವ್ರು ಹೇಳಿದ್ದಾರೆ ಕೇವಲ ಹಕ್ಕುಪತ್ರ ಕೊಡೋದ್ರ ಬಗ್ಗೆ ಮಾತ್ರ. ಅಂದ್ರೆ ಈ 1964 ಎ ಮತ್ತು ಬಿ ಏನು ಭೂ ಮಂಜೂರಾತಿ ನಿಯಮಾವಳಿ ಇತ್ತು, ಆ ನಿಯಮಾವಳಿಯಲ್ಲಿ ಒಂದು ನಿಯಮ ಹೇಳಿದ್ದಾರೆ, ಪಟ್ಟಣ ಪಂಚಾಯಿತಿಯಿಂದ ಇಷ್ಟು ದೂರ ಇರಬೇಕು, ನಗರಸಭೆಯಿಂದ ಇಷ್ಟು ದೂರ ಇರಬೇಕು, ನಗರ ಪಾಲಿಕೆಯಿಂದ ಎಷ್ಟಿರಬೇಕು, ಮಹಾನಗರ ಪಾಲಿಕೆಯಿಂದ ಎಷ್ಟಿರಬೇಕು ಅಂತ ಆ ನಿಯಮಾವಳಿಯನ್ನು ಹೇಳಿದ್ದಾರೆ. ಅದರಂತೆ ಆಯಾ ಕಾಲಘಟ್ಟದಲ್ಲಿ ಅವರು ಕೊಟ್ಕೊಂಡು ಬರಬೇಕು ಅಂತಕ್ಕಂಥ ಮಾನದಂಡ ಇದೆ. ಆಗ ಈಗ ಉದಾಹರಣೆಗೆ ನಮ್ಮ ಚಿಕ್ಕಮಗಳೂರು ತಗೊಂಡ್ರೆ ನಗರಸಭೆ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ದೂರದಲ್ಲಿದ್ದವರಿಗೆ ಮಾತ್ರ ಮಂಜೂರು ಮಾಡಬೇಕು, ಅದರೊಳಗೆ ಮಂಜೂರಾತಿ ಮಾಡಕೂಡದು ಅಂತಕ್ಕಂಥ ಇದಿದೆ. ಆದ್ರೆ ಇಲ್ಲಿ ಅವರು ಪ್ರಶ್ನೆ ಕೇಳಿದ್ದೇನು ಅಂದ್ರೆ ಮಂಜೂರಾತಿ ಬಗ್ಗೆ ಮಾತ್ರ ಮಾತಾಡಿದ್ರು. ಈಗ ಇಡೀ ರಾಜ್ಯದಲ್ಲಿ ಮಂಜೂರಾತಿ ಯಾರಿಗಾಗಿದೆ ಅವ್ರಿಗೆ ಬೋರ್ಡ್ನು ಸಹ ಮಾಡ್ತಾ ಇಲ್ಲ. ಸಾವಿರಾರು ಜನ ರೈತರು ಇದ್ದಾರೆ, ಲಕ್ಷಾಂತರ ಜನ ರೈತರು ಈ 5 ಕಿಲೋಮೀಟರ್ ಅಂತ ಇದ್ದಾರೆ. ಈ 5 ಕಿಲೋಮೀಟರ್ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇವರು ಏನು 1964ರಲ್ಲಿ ಆದೇಶವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಇದು ರಸ್ತೆ ಮಾರ್ಗನೋ ಅಥವಾ ನೇರ ಮಾರ್ಗನೋ ಅಂತ ಎಲ್ಲೂ ಹೇಳಿರೋದಿಲ್ಲ. ಇದನ್ನ ನೋಡಿ ಅಧಿಕಾರಿಗಳು ಬರೀತಾರೆ, 2014ರಲ್ಲಿ ಬರೀತಾರೆ. 2014ರಲ್ಲಿ ಸರ್ಕಾರಕ್ಕೆ ಬಂದು ಯಾರು ಎಸಿಗಳು, ಹಲವಾರು ಜಿಲ್ಲೆಯ ಎಸಿಗಳು ಸರ್ಕಾರಕ್ಕೆ ಬರೀತಾರೆ, ನೀವು ಏನು 1964ರ ಭೂ ಮಂಜೂರಾತಿ ನಿಯಮ 94 ಎ ಮತ್ತು ಬಿ ಅಲ್ಲಿ ದೂರದ ಏನ್ ನಗರದ ವ್ಯಾಪ್ತಿಯಿಂದ ದೂರದ ಅಂತರ ಹೇಳಿದಿರಿ, ಅದು ಯಾವುದೊಂದು ಸ್ಪಷ್ಟೀಕರಣ ಇಲ್ಲ, ಯಾವ ಮಾರ್ಗದಿಂದ ತಗೋಬೇಕು ಅಂತ 2014ರಲ್ಲಿ ಬರೀತಾರೆ. ಅಷ್ಟೊತ್ತಿಗಾಗ್ಲೇ ಲಕ್ಷಾಂತರ ಜನಕ್ಕೆ ಭೂ ಮಂಜೂರಾತಿ ಆಗಿದೆ. ಆವಾಗ ಅವ್ರು ಹೇಳ್ತಾರೆ, ಅಲ್ಲೂ ಈಗ ಏನ್ ಹೇಳ್ತಾರೆ ನೋಡಿ, ಇದರಲ್ಲಿ ಇಲ್ಲಿ ಹೇಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೈಸೂರು ಆಕ್ಟ್ ಆಫ್ ಕರ್ನಾಟಕ ಆಕ್ಟ್ ಮೇಡ್ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಕ್ಟ್ ಅಂತ ಹೇಳ್ಬಿಟ್ಟು ಡಿಸ್ಟೆನ್ಸ್ ರೈಟ್ ಲೈನ್ ಆನ್ ಹಾರಿಜಾಂಟಲ್ ಪ್ಲಾನ್ ಅಂತಾರೆ, ಅಂದ್ರೆ ನೇರ ಮಾರ್ಗ ಅಂತಾರೆ. ಆದ್ರೆ ಇವತ್ತಿನ ಅಧಿಕಾರಿಗಳು ನೇರ ಮಾರ್ಗ ಅಂದ ತಕ್ಷಣ ಏರಿಯಲ್ ಸಿಸ್ಟಮ್ ಅಂತ ಇದ್ದಾರೆ. ಇದು ಬಹಳ ತಪ್ಪು ಅರ್ಥ ಆಗ್ತಾ ಇದೆ. ಏರಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ನಾವು ಬಳಸ್ತಾ ಇರ್ತಕ್ಕಂಥ ಬಳಕೆ ಬಿಟ್ಟರೆ ಯಾವುದೇ ಅಧಿಕೃತ ಆದೇಶ ಇಲ್ಲ. ಆದರೆ ನೇರ ಮಾರ್ಗದ ಬಗ್ಗೆ ನಮ್ಮ ವಿರೋಧ ಇಲ್ಲ. ಇವತ್ತು ನಮ್ಮ ರಾಜೇಗೌಡರು ಮಾತನಾಡ್ಬೇಕಾದ್ರೆ ಬಹಳ ಚೆನ್ನಾಗಿ ಮಾತಾಡಿದ್ರು. ಆದ್ರೆ ಏನು ನಮ್ಮ ಚಿಕ್ಕಮಗಳೂರು ಅಂತ ಮಲೆನಾಡಿನಲ್ಲಿ ಗುಡ್ಡ ಬೆಟ್ಟಗಳ ಏರಿಳಿತಾ ಇದೆ.
ಆ ಗುಡ್ಡ ಏರ್ಲಿಕ್ಕೆ 1000 ಎಕರೆ ಹೋಗುತ್ತೆ, ಇಳಿಲಿಕ್ಕೆ 1000 ಎಕರೆ ಆಗ್ತದೆ. 1000 ಎಕರೆ ನಿಮಗೆ ಲೆಕ್ಕಕ್ಕೆ ಬಂದ ಮೇಲೆ ದೂರ ಹೇಗೆ ಬರಬೇಕು? ಆ ಏರಿಳಿತದಂತೆಯೇ ನೇರ ಮಾರ್ಗ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ನೀವು ಅದನ್ನ ಏರಿಯಲ್ ಸಿಸ್ಟಮ್ ಅಲ್ಲಿ ತಗೊಂಡ್ರೆ 8 ರಿಂದ 10 ಕಿಲೋಮೀಟರ್ ಹೋಗ್ತಕ್ಕಂತ ದೂರ ಕೇವಲ 2 ರಿಂದ 3 ಕಿಲೋಮೀಟರ್ ಕವರ್ ಆಗ್ತದೆ. ಬೆಂಗಳೂರಲ್ಲಿ ಹಂಗ್ ಬರೋದಿಲ್ಲ. ನೀವು ಭೂಮಾರ್ಗವಾಗಿ ತಗೊಂಡ್ರು ನೇರವಾಗಿ ಒಂದೇ ಅಳತೆ ಬರ್ತದೆ, ಸಮತಟ್ಟಾದ ಜಾಗ. ವಾಯು ಮಾರ್ಗ ತಗೊಂಡ್ರು ಹಾಗೆ ಬರ್ತದೆ. ಅಂತ ಜಾಗದಲ್ಲಿ ಆ ರೀತಿ ತಗೊಳ್ಳಿ. ಆದ್ರೆ ಮಲೆನಾಡಿನಲ್ಲಿ ನೀವು ಚಿಂತನೆ ಮಾಡ್ಬೇಕು. ಇದನ್ನು ನಮ್ಮ ಕಂದಾಯ ಸಚಿವರಿಗೆ ನಾವು ಮಾತನಾಡ್ಲಿಕ್ಕೆ ಹೊರಟಿದೀವಿ. ಅವ್ರಿಗೆ ನಾನು ವಿನಂತಿ ಮಾಡೋದು, ಎಲ್ಲಾ ರಾಜಕೀಯ ವ್ಯಕ್ತಿಗಳಿಗೂ ನಾನು ವಿನಂತಿ ಮಾಡೋದು, ನಮ್ಮ ಬೆಟ್ಟ ಗುಡ್ಡಗಳ ಏರಿಳಿಕೆ. ಇವತ್ತು ವಿದ್ಯುತ್ ಪೋಲ್ನ ಮಾಡ್ತಾರೆ. ವಿದ್ಯುತ್ ಪೋಲ್ನ ಯಾವ ರೀತಿ ಅಳತೆ ಕೊಡ್ತಾರೆ? ಒಂದ್ ನೇರವಾಗಿ ಹೋದ್ರು ಇಲ್ಲಿಂದ ಅಲ್ಲಿಗೆ ಒಂದು 60 ಗಜ, ಇಲ್ಲಿಂದ ಅಲ್ಲಿಗೆ 1 ಕಿಲೋಮೀಟರ್ ಯಾವ ತರ ತಗೊಂಡ್ರು? ಅವ್ರು ಏರ್ ಸಿಸ್ಟಮ್ ಅಂತ ತಗೊಳ್ಳೋದಿಲ್ಲ. ಅವ್ರು ತಗೊಳ್ಳೋದು ಹೇಗೆ? ಭೂಮಿಯ ನೇರ ಅಳತೆಯಲ್ಲಿ ತಗೊಳ್ತಾರೆ. ಆ ರೀತಿ ನೀವು ತಗೊಳ್ಳಿ. ನೀವು 5 ಕಿಲೋಮೀಟರ್ ಒಳಗೆ ಆ ರೀತಿ ತಗೊಂಡ್ರೆ ಇವ್ರು ಯಾರು ಬರೋದಿಲ್ಲ. ಅವತ್ತು ಇವ್ರು ಏನಂದ್ರು, ಯಾವುದೇ ಮಾರ್ಗ ಹೇಳ್ದೇ ಇರೋದ್ರಿಂದ 5 ಕಿಲೋಮೀಟರ್ ಭೂಮಾರ್ಗ ದಾಟಿ ಕೊಟ್ಟಿದ್ದಾರೆ. ಉದಾಹರಣೆಗೆ 20-25 ಕಿಲೋಮೀಟರ್ ದೂರದಲ್ಲಿ ಇರೋದನ್ನ ಇವತ್ತು ನೀವು 5 ಕಿಲೋಮೀಟರ್ ಒಳಗೆ ಬರುತ್ತೆ ಅಂತ ಇದ್ದೀರಾ. 1980ರಲ್ಲಿ 85ರಲ್ಲಿ 1996ರಲ್ಲಿ ಆಗಿಂದ ಹಾಗೆ ನಗರಸಭೆ ಮತ್ತು ಪುರಸಭೆ ವ್ಯಾಪ್ತಿಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಈಗ ಉದಾಹರಣೆಗೆ 1988ರಲ್ಲಿ ಫಾರಂ 50 ಅರ್ಜಿ ಹಾಕಬೇಕಾದ್ರೆ ಚಿಕ್ಕಮಗಳೂರು ನಗರಸಭೆ ಸಣ್ಣದಾಗಿತ್ತು. 1996ರಲ್ಲಿ ನಗರಸಭೆ ಎಕ್ಸ್ಟೆಂಡ್ ಆಯ್ತು. ಉಪ್ಪಳ್ಳಿ ಸೇರ್ತು, ಏನೋ ರಾಮನಹಳ್ಳಿ ಸೇರ್ತು, ಕೆಂಪನಹಳ್ಳಿ ಸೇರ್ತು, ಹಲವಾರು ಹಳ್ಳಿಗಳು ಸೇರ್ಕೊಂಡು ಆಗ ನಗರಸಭೆ ವ್ಯಾಪ್ತಿ ಜಾಸ್ತಿ ಆಯ್ತು. ಫಾರಂ 53 ಹಾಕಿಸ್ಬೇಕಾದ್ರೆ ವ್ಯಾಪ್ತಿ ಜಾಸ್ತಿ ಆಯ್ತು. ಆದ್ರೆ ಇವತ್ತು ಎಲ್ಲದಕ್ಕೂ ಒಂದೇ ಮಾನದಂಡ. ನೀವು 5 ಕಿಲೋಮೀಟರ್ ಒಳಗೆ ಅಂತ ಹೇಳ್ಬಿಟ್ಟು ನೀವು ಇವತ್ತಿನ ಏನು ದೂರ ಇದೆ ನಗರಸಭೆ ವ್ಯಾಪ್ತಿ, ಅಲ್ಲಿಂದ ನೀವು ಗಾಳಿ ಮಾರ್ಗವಾಗಿ ಹಿಡಿದ್ರೆ 25 ಕಿಲೋಮೀಟರ್ ಒಳಗಿರೋದು ಇದ್ರೊಳಗೆ ಬರ್ತಾ ಇದೆ. ಇದು ಯಾವ ನ್ಯಾಯ? ಇದರಿಂದ ಲಕ್ಷಾಂತರ ಜನಕ್ಕೆ ಇವತ್ತು ಬದುಕು ಕಟ್ಕೊಂಡಿದ್ದಾರೆ. ಅವರು ಅದರಲ್ಲಿ ಏನೇನೋ ಆಸ್ತಿ, ಮನೆ, ಮಠ ಎಲ್ಲ ಮಾಡಿಟ್ಕೊಂಡಿದ್ದಾರೆ. ಇವತ್ತು ಸದನದಲ್ಲಿ ಮಾತನಾಡ್ಬೇಕಾದ್ರೆ ಕೃಷ್ಣ ಬೈರೇಗೌಡರು ಹೇಳಿದ್ರು, ಇದು ಯಾವುದೇ ರೀತಿ ಅದರಲ್ಲಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಇದು ಕಾನೂನಿದೆ 40 ವರ್ಷದಿಂದ ಅಂತ. ಅಂದ್ರೆ ನಮ್ಮ ಗವರ್ಮೆಂಟ್ ಅಲ್ಲ, ಬಿಜೆಪಿ ಗವರ್ಮೆಂಟ್ ಅಲ್ಲ ಬಗ್ಗೆ ಉದ್ದೇಶದ ಬಗ್ಗೆ ನಾವು ಪ್ರಶ್ನೆ ಮಾಡೋದಿಲ್ಲ. ಸರಿ ಇದೆ. ಆದ್ರೆ ನೀವು ಅವತ್ತು ಯಾಕೆ ಅಳತೆ ಹೇಳಲಿಲ್ಲ? ನೀವು ನೇರ ಮಾರ್ಗ ಭೂಮಿಯಲ್ಲಿ ಹೋಗಿ ಅಂತ ಯಾಕೆ ಹೇಳಲಿಲ್ಲ? ಇಲ್ಲ, ನೀವು ಗಾಳಿ ಮಾರ್ಗ ಅವತ್ತು ಇರ್ಲಿಲ್ಲ, ಕಾನ್ಸೆಪ್ಟ್ ಇರ್ಲಿಲ್ಲ. ಈ ಮಂಜೂರಾತಿ ನಿಯಮ ಮಾಡ್ಬೇಕಾದ್ರೆ ಈ ಕಾನ್ಸೆಪ್ಟೇ ಇರ್ಲಿಲ್ಲ, ಏರಿಯಲ್ ಸಿಸ್ಟಮ್ ಅನ್ನೋದು. ಯಾವತ್ತು ಮೊಬೈಲ್ಗಳು GPS ಗಳು ಬಂದು ಈಗ ಏರಿಯಲ್ ಅಂತ ಇದ್ದಾರೆ. ಆದ್ರೆ ಅದು ಮೊದಲು ಇದ್ದಿದ್ದು ಬಂದು ಕೇವಲ ಭೂಮಾರ್ಗವಾಗಿ ಕೂಗು ಅಳತೆಗಳು, ಕೂಗು ಸರ್ವೆಗಳಿದ್ವು, ಜೈನ್ ಸರ್ವೆಗಳಿದ್ವು. ಆಗ ದೂರುಗಳು ಹಿಂಗ್ ಬರ್ತದೆ. ನಮ್ಮ ಇವರು ಸದನದಲ್ಲಿ ನಮ್ಮ ಯಾರು ಆರ್ ಅಶೋಕ್ ಹೇಳ್ತಾರೆ, ಈ ಕೊಟ್ಟಿರೋದೇ ತಪ್ಪು, ಯಾರು ಏನು ಮಾಡಕ್ ಆಗೋದಿಲ್ಲ ಅಂತ. ಅದನ್ನೆಲ್ಲ ವಾಪಸ್ ಪಡ್ಕೊಬಿಡ್ಬೇಕು, ಅದು ತಪ್ಪಾಗಿದೆ ಅಂತ. ತಪ್ಪಾಗಿದೆ ಅಂತ ಇವತ್ತು ನೀವ್ ಹೇಳೋರು, ನಾವೇ ಕಂದಾಯ ಮಂತ್ರಿಗಳಾಗಿದ್ರಿ, ಯಾಕೆ ಅವತ್ತೇ ಕುರ್ಕ್ ಮಾಡ್ಲಿಲ್ಲ? ಅವ್ರು ಕುರ್ಕ್ ಮಾಡ್ಬೇಕಿತ್ತು. ಒಂದು. ಎರಡನೇದಾಗಿ ತಮ್ಮೆಲ್ಲ ಪ್ರಯತ್ನಗಳು ಮಾಡಿದ್ರಿ, ನಾವು ಅದನ್ನೆಲ್ಲ ಅಭಿನಂದಿಸ್ತೀವಿ. ಏನೇನೋ ಮಾಡ್ಬೇಕು ರೈತರಿಗೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಿ, ಎಲ್ಲದನ್ನೂ ಮಾಡಿದ್ರಿ, ನಾವು ಅದ್ರ ಬಗ್ಗೆ ಎಲ್ಲ. ಆದ್ರೆ ವಿಚಾರಗಳನ್ನ ತಾವುಗಳು ಮಂಡಿಸೋದು ಕಾನೂನಾಗಿ ಬರ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ಈ ಕಾನೂನಲ್ಲಿ ತಿದ್ದುಪಡಿ ತಂದು ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ಬೇಕು, ಬಿಟ್ರೆ ವಾಪಸ್ ಪಡ್ಕೊಬಿಡ್ತೀವಿ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಎಂತೆಂಥ ವಿಚಾರಗಳು ತಿದ್ದುಪಡಿ ಆಗ್ಬೇಕಾದ್ರೆ ಯಾಕೆ ನಾವು ಭೂ ಮಂಜೂರಾತಿ ಇದನ್ನ ನಿಜವಾಗ್ಲೂ ಎಷ್ಟು 5 ಕಿಲೋಮೀಟರ್ ದೂರದಲ್ಲಿ ಯಾರಿದ್ದಾರೆ? ಭೂ ಮಾರ್ಗದ ಮುಖಾಂತರ ನೀವು ಅಳತೆ ಮಾಡಿ ಕೊಡಿ. ಇವತ್ತು PWD ಅವರು ಅಳತೆ ಕೊಡ್ತಾರೆ ಅಂತಾರೆ. PWD ಅವರು ಅಳತೆ ಕೊಡೋದು ಕೇವಲ ರಸ್ತೆಗಳ ಮಾರ್ಗ ಬಿಟ್ರೆ ನಿಮಗೆ ವಾಯು ಮಾರ್ಗನ ಅವ್ರು ಕೊಡೋದಿಲ್ಲ. ವಾಯು ಮಾರ್ಗಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ನೇರ ಮಾರ್ಗನೂ ಅವ್ರು ಕೊಡೋದಿಲ್ಲ. ಅವ್ರು ಕೊಡ್ತಕ್ಕಂಥದ್ದು PWD ಇಂದ ರಸ್ತೆ ಮಾರ್ಗ. ಈ ರಸ್ತೆ ಮಾರ್ಗದಿಂದ 25 ಕಿಲೋಮೀಟರ್ ದೂರದಲ್ಲಿ ಇದಾರಲ್ಲ, ನಿಮಗೇನ್ ಸಮಸ್ಯೆ? ಕೊಡಿ. ಇದನ್ನ ನಮ್ಮ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಮಲೆನಾಡಲ್ಲಿ ಏನ್ ಏರಿಳಿತ ಬರ್ತದೆ, ಆ ಗುಡ್ಡದ ಏರಿಳಿತದಲ್ಲಿರ್ತಕ್ಕಂಥ ಈಗ 3 ಕಿಲೋಮೀಟರ್ ಏರುತ್ತೆ, 3 ಕಿಲೋಮೀಟರ್ ಇಳಿಯುತ್ತೆ, ಅದರ ಆಚೆ ಊರಿರುತ್ತೆ. ಇವ್ರು ಹೀಗೆ ಹೋದ್ರೆ 1 ಕಿಲೋಮೀಟರ್ ಒಳಗೆ ಬರ್ತದೆ. ಇದನ್ನ ಪರಿಗಣಿಸಿ ನೀವು ನೇರ ಮಾರ್ಗನೇ ತಗೊಳ್ಳಿ. ಭೂ ಮಾರ್ಗದಿಂದ ತಗೊಂಡು ಅವ್ರಿಗೆ ಯಾರೆಲ್ಲ ತಗೊಂಡಿದ್ರೆ ಅವ್ರಿಗೆ ಪೋರ್ಡ್ ಮಾಡ್ಕೊಡ್ತಕ್ಕಂಥ ಕೆಲಸ, ಅದನ್ನ ದಾಟಿ ಇರ್ತಕ್ಕಂಥವ್ರಿಗೆ ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀನಿ.
ಈಗ ಅಶೋಕ್ ಅವರು ಈಗ ಮೊನ್ನೆ ಸದನದಲ್ಲಿ ಮಾತಾಡೋದ್ರ ಬಗ್ಗೆ ನೀವು ಅದಕ್ಕೆ ಇದೇ ಪರಿಹಾರ ಅಂತೀರಾ ನೀವು? ಮತ್ತು ಕೃಷ್ಣ ಬೈರೇಗೌಡರು, ರಾಜೇಗೌಡರು ಮಾತಾಡಿದ್ದು 3 ಜನದ ವಿಚಾರ ಚರ್ಚೆಗೆ ಬಂದಿದ್ದಕ್ಕೆ ಅಭಿನಂದನೆಗಳು. ಬಟ್ ವಿಚಾರ ಈ ರೀತಿ ಚರ್ಚೆ ಆಗ್ಬೇಕು, ನೈಜತೆ ತಿಳ್ಕೊಂಡು ನೀವು ಅದಕ್ಕೆ ಒಂದು ಪರಿಹಾರ ನಮ್ಮ ರೈತರಿಗೆ ಕೊಡಬೇಕು. ಈಗ ನೀವು ಮುಂದಿನ ಕ್ರಮ, ನೀವು ಈಗ ನಾಡ್ದು ಕಂದಾಯ ಸಚಿವರಿಗೆ ಮತ್ತೆ ಭೇಟಿ ಆಗ್ಬೇಕು ಅಂತೇಳಿ ಒಂದು ಇದೆ ಅಂತ ನನಗೆ ತಿಳಿದು ಬಂತು. ಏನ್ ಸರ್ ಅವ್ರಿಗೆ ಹೋಗಿ ನೀವು ಇದನ್ನ ಮನವರಿಕೆ ಮಾಡ್ಕೊಡ್ತೀರಾ, ಹೇಗೆ? ಈಗಾಗಲೇ ಕಂದಾಯ ಸಚಿವರ ಹತ್ರ ನಾವು ಹೋಗ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ 3-4 ವಿಚಾರನ ಇಟ್ಕೊಂಡು ನಾವು ಹೋಗ್ತಾ ಇದೀವಿ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಂದು ಈ ದೂರದ ಬಗ್ಗೆ, ಎರಡನೇದಾಗಿ ಬಂದು 1991ರ ಆದೇಶವನ್ನ ಯಥಾವತ್ತಾಗಿ ಇಡೀ ರಾಜ್ಯದಲ್ಲಿ ತಾವು ಜಾರಿಗೊಳಿಸಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ, ಯಾವುದೆಲ್ಲ ಭೂಮಿಗಳು ರೈತರು ಒತ್ತುವರಿ ಮಾಡಿದ್ದಾರೆ, ಆಲ್ರೆಡಿ ಒತ್ತುವರಿ ಅಂತ ಹೇಳೋದು ಬೇಡ, ಇದರಲ್ಲಿ ಒತ್ತುವರಿ ಅಂತಲ್ಲ, ಯಾರೆಲ್ಲ ರೈತರು ತನ್ನ ಜೀವನಕ್ಕಾಗಿ ಮಾಡ್ಕೊಂಡಿದ್ದಾರೆ ಅಂತ ಬಗೆಹರುಕುಂ ರೈತರು ಹೆಚ್ಚಿನ ಭೂಮಿಯನ್ನ ಈಗಾಗಲೇ ಸಾಗುವಳಿ ಮಾಡ್ತಾ ಇದ್ದಾರೆ ಅನಧಿಕೃತ ಅಂತ ಹೇಳಿ ಸರ್ಕಾರ ವರದಿ ಕೊಟ್ಟು ಆ MRಗಳಲ್ಲಿ ತಿಳಿಸಿದೆ. ಅದ್ರ ಜೊತೆಯಲ್ಲಿ ಈ CND ಲ್ಯಾಂಡ್ ಅಂತ ಹೇಳಿದ್ರೆ ಇದು ಕಡಿಮೆ ಮಳೆ ಆಧಾರಿತ ಪ್ರದೇಶ ಅಂತ. ಈಗಾಗಲೇ ಹಲವಾರು ಜನ ಬಡವರು ಈ ಕಡಿಮೆ ಮಳೆ ಆಧಾರಿತ ಪ್ರದೇಶದಲ್ಲೂ ಸಹ ಈ ಸಿಲ್ವರ್ ಗಿಡ ನಡೋದು, ಮರ ನಡೋದು, ಬೇರೆ ಬೇರೆ ರೀತಿಯ ಜಾತಿಯ ಮರ ಗಿಡಗಳನ್ನು ನಟ್ಟು ಇವತ್ತು ಕಾಡು ಬೆಳೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಬಿಟ್ರೆ ಇರ್ತಕ್ಕಂಥ ಕಾಡನ್ನ ಯಾವುದೇ ಮಲೆನಾಡಿನ ಜನ ಕಡ್ದಿಲ್ಲ. ಇವತ್ತೇನು ಅರಣ್ಯ ಭಾಗ, ಅರಣ್ಯ ಒತ್ತುವರಿ ಅಂತ ಹೇಳ್ತಾ ಇದ್ದಾರೆ ಹೇಳಿಕೆಯಲ್ಲಿ. ರಿಸರ್ವ್ ಫಾರೆಸ್ಟ್ ಒತ್ತುವರಿ ಆಗಿದ್ರೆ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಅದಕ್ಕೆ ಅಂತ ಬೇರೆ ಕಾನೂನು ಇರ್ತದೆ. ಏನೀಗ ಉದಾಹರಣೆಗೆ ಈಗ ಮಸ್ಗಲಿ ಇರ್ಬೋದು, ಬೇರೆ ಬೇರೆ ಸಾರ್ಗೋಡ್ ಇರ್ಬೋದು, ಒತ್ತುವರಿ ಅಂತ ಹೇಳ್ತಾರೆ ಅದನ್ನ. ಯಾಕಂದ್ರೆ ಅದು ಸೆಕ್ಷನ್ 17 ಆಗಿದೆ. ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇರ್ತಕ್ಕಂಥ ರೆವಿನ್ಯೂ ಭೂಮಿಗಳನ್ನೇ ಡೀಮ್ಡ್ ಅಂತಾರೆ, ಅರಣ್ಯ ಒತ್ತುವರಿ ಆಗಿದೆ ಅಂತ. ಅಂದ್ರೆ ಅದಕ್ಕೆ ಮುಂಚೆಯಿಂದ ರೈತ ಇದ್ದಾನೆ, ಇವ್ರು ಅದನ್ನ ಒತ್ತುವರಿ ಅಂತಾರೆ ಫಾರೆಸ್ಟ್ನವರು. ಸೆಕ್ಷನ್ 41 ಅಂತ ಹೇಳ್ತಾರೆ. ಸೆಕ್ಷನ್ 41 ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತಿ ತಿಳಿಸೋಲ್ಲ, ಸ್ಥಳೀಯ ಬೇರೆ ಬೇರೆ ಯಾರಿಗೂ ತಿಳಿಸೋದಿಲ್ಲ. ಇವರೇ ಇಲ್ಲಿ ಕೂತ್ಕೊಂಡು ಒಂದು 200 ಎಕರೆ 300 ಎಕರೆ 2000 ಎಕರೆ ಬ್ಲಾಕ್ ಅನ್ನ ಘೋಷಣೆ ಮಾಡ್ತಾರೆ. ಅದ್ರೊಳಗೆ ಇವ್ರು ಇರೋರನ್ನ ಒತ್ತುವರಿದಾರರು ಅಂತ ಇವರೇ ಪರಿಗಣನೆಗೆ ತಗೊಳ್ತಾರೆ. ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ಅರಣ್ಯ ಒತ್ತುವರಿ ಅಂತ ಪದ ಬರ್ತಾ ಇದೆ. ಬಿಟ್ರೆ ನಿಜವಾದ ಅರಣ್ಯ ಒತ್ತುವರಿ ಇತ್ತೀಚಿನ ದಿನಗಳಲ್ಲಂತೂ ಆಗಿಲ್ಲ. ಆದ್ರೆ ಕೆಲವು ಕಡೆ ಆಗಿರ್ಬೋದು. ಅಂತ ನಿಜವಾದ ರಿಸರ್ವ್ ಫಾರೆಸ್ಟ್ ಆಗಿರ್ತಕ್ಕಂಥದನ್ನ ಒತ್ತುವರಿನ ಏನಾದ್ರು ಕ್ಲಿಯರ್ ಮಾಡಿದ್ರೆ ಅದ್ರ ಬಗ್ಗೆ ನಾವೇನು ಮಾತಾಡೋದಿಲ್ಲ. ಕಾನೂನುಬದ್ಧ ಕೋರ್ಟ್ ಇದೆ, ಕಾನೂನಿದೆ. ಆದ್ರೆ ಇನ್ನೂ ಕೆಲವು ಕಡೆ ಇದೆ. ಈಗಾಗಲೇ ಕಾಮೇನಹಳ್ಳಿ ಅರಣ್ಯ ಇರ್ಬೋದು, ಮಸ್ಗಲಿ ಅರಣ್ಯ ಇರ್ಬೋದು, ಇಂಥ ಕಡೆ ಎಲ್ಲ ಜನ ಜೀವನ ಕಟ್ಕೊಂಡಿದ್ದಾರೆ. ಸರ್ಕಾರ ಇಂಥವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತಲೇ ಅರಣ್ಯ ಹಕ್ಕು ಕಾಯ್ದೆ ತಂದಿದ್ದು 2005ರಲ್ಲಿ 5-6ರಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಯಾಕೆ ತಂತು ಅಂದ್ರೆ, ಇಂಥ ಅರಣ್ಯ ಪ್ರದೇಶದಲ್ಲಿ ಆಲ್ರೆಡಿ ಇರೋರಿಗೆ 3 ಎಕರೆ ಒಳಗಿರೋರಿಗೆ ಒಂದು ಜಮೀನು ಕೊಡಬೇಕು, ಪಾರಂಪರಿಕ ಅರಣ್ಯ ವಾಸಿಗಳು ಅಂತ ಕೊಡಬೇಕು ಅಂತ ಆ ಆದೇಶ ತಂತು. ಆದ್ರೆ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಅರ್ಜಿನೂ ಸಹ ಪಾಸ್ ಮಾಡ್ದಲೆ ಯಥಾವತ್ತಾಗಿ ಎಲ್ಲದನ್ನೂ ಅವ್ರಿಗೆ ನೋಟಿಸೇ ಕೊಡ್ದಲೆ ವಜಾ ಮಾಡಾಕಿದ್ದಾರೆ. ಇನ್ನೂ ಒಂದು ವಿಶೇಷ ನಿಮಗೆ ಗೊತ್ತಿರಲಿ, ಕಾಮೇನಹಳ್ಳಿ ಫಾರೆಸ್ಟ್ ಅಂತ 1942ರಲ್ಲಿ ಅಧಿಸೂಚನೆ ಹೊರಡಿಸ್ತಾರೆ. ತುರ್ಚೆಗುಡ್ಡ, ಕಾಮೇನಹಳ್ಳಿ, ಎಮ್ಮೆದೊಡ್ಡಿ 21,000 ಎಕರೆ, ಕಾಮೇನಹಳ್ಳಿ ಸುಮಾರು 10,300 ಎಕರೆ, ಚುರ್ಚೆಗುಡ್ಡ ಸುಮಾರು 10,000 ಎಕರೆ ಅಧಿಸೂಚನೆ ಹೊರಡಿಸ್ತಾರೆ. ಇದರಲ್ಲಿ 1958ರಲ್ಲಿ ಕಾಮೇನಹಳ್ಳಿ ಫಾರೆಸ್ಟ್ ಅನ್ನು ಅಂತಿಮಗೊಳಿಸ್ತಾರೆ. ಸೆಕ್ಷನ್ 17 ಮಾಡಿ ಅಂತಿಮ. ಇದರಲ್ಲಿ ಬರೀತಾರಲ್ಲಿ ಕಾಮೇನಹಳ್ಳಿ ಫಾರೆಸ್ಟ್ ಅನ್ನು ಅಂತಿಮಗೊಳಿಸಿದಾಗ ಅಂತಿಮ ಸೆಕ್ಷನ್ 17 ಮಾಡಿ ಏನು ಅರಣ್ಯ ಅಂತ ಬರ್ತದೋ ಅದ್ರಲ್ಲಿ ಬರೀತಾರೆ ಏನಂದ್ರೆ, ಸುಮಾರು 9,300 ಎಕರೆಗಳು ಅರಣ್ಯ, 420 ಎಕರೆ ಅಮೃತ್ ಮಹಲ್ ಕಾವಲು, 240 ಎಕರೆ ಕಂದಾಯ ಅಂತ ಬರೀತಾರೆ, ನಮೂದನೆ ಮಾಡ್ತಾರೆ. ಒಂದು ವಿಶೇಷ ಏನಂದ್ರೆ, ಆ 240 ಎಕರೆ ಪ್ರದೇಶಕ್ಕಿಂತ ಕಡಿಮೆ ಜನ ಆ ಭಾಗದಲ್ಲಿ ಇದ್ದಾರೆ. 2 ಎಕರೆ 3 ಎಕರೆ ಮಾಡ್ಕೊಂಡು ಅದಕ್ಕಿಂತ ಕಡಿಮೆ ಇದ್ದಾರೆ. ಆದ್ರೆ 1998ರಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಅಯ್ಯನಕೆರೆ ಅಭಿವೃದ್ಧಿಗೆ ವರ್ಗಾಯಿಸಲಾಗಿದೆ ಕಂದಾಯನ 240 ಎಕರೆ. ಅಗತ್ಯ ಏನಿದೆ? ಸಾವಿರಾರು ವರ್ಷದಿಂದ ಇರ್ತಕ್ಕಂಥ ಕೆರೆ ಆಲ್ರೆಡಿ ಇದೆ. ಇರ್ತಕ್ಕಂಥ ಜಾಗನ ನೀವ್ ಯಾಕೆ ವರ್ಗಾವಣೆ ಮಾಡ್ತೀರಿ? ಆ ವರ್ಗಾವಣೆ ಮಾಡ್ತಕ್ಕಂಥ ಅಗತ್ಯ ಏನಿದೆ? ಈಗಾಗಲೇ ಆ ರೀತಿ ಮಾಡಿ ಈ ಜನಗಳಿಗೆ ಹಕ್ಕುಪತ್ರ ಕೊಡ್ತಕ್ಕಂಥ
ವ್ಯವಸ್ಥೆಯನ್ನ ಈ ತುಂಡರಿಸಿ ಇವತ್ತು ಅವ್ರ ಮೇಲೆ ಗದ ಪ್ರಹಾರ. ಇಲ್ಲಿ ನಾವು ಅರಣ್ಯ ಸಚಿವರ ಹತ್ರ ಹೋಗಿ ಭೇಟಿ ಮಾಡಿ ಮಾತನಾಡಿದ್ವಿ ಕಳೆದ 4-5 ತಿಂಗಳ ಹಿಂದೆ. ಅದರಿಂದ ಅವ್ರು ಸಾಗರದಲ್ಲಿ ಹೋಗಿ ಎಲ್ಲರನ್ನು ಖಾಲಿ ಮಾಡಿಸ್ತೀವಿ ಅಂತ ಹೇಳಿ ಬಂದಿದ್ರು. ಅದಾದ್ಮೇಲೆ ಸೆಷನ್ ನಡೀತಾ ಇತ್ತು, ಸುಮಾರು ಒಂದು ವರ್ಷನೇ ಆಗ್ತಾ ಬಂತು ಅನ್ಸುತ್ತೆ. ಅವಾಗ ಹೋಗಿ ಅವ್ರನ್ನ ಸೆಷನ್ ನಡೆಯೋ ಟೈಮಲ್ಲಿ ಮಾತನಾಡಿಸಿದ್ವಿ, ಹೇಳಿದ್ವಿ, ನೋಡಿ ಸ್ವಾಮಿ, ಈ ತರ 3 ಎಕರೆ 2 ಎಕರೆ ಇಟ್ಕೊಂಡಿದ್ರು, ಇಷ್ಟು ವರ್ಷದಿಂದ ಇದೆ. ನಿಮ್ ಸೆಕ್ಷನ್ 4(1)ಗಳು 80-90 3 ತಲೆಮಾರಿಂದ ಇವತ್ತು ಸೆಕ್ಷನ್ 4(1) ಅಲ್ಲಿ ಇದೆ, 17 ಆಗಿಲ್ಲ. ಉದಾಹರಣೆಗೆ ಕಾಮೇರಿ ಇದು ಎಂತದ್ದು ಚುಚ್ಚೆಗುಡ್ಡ ಇವತ್ತಿನ ತನಕ ಆಗಿಲ್ಲ, ಎಮ್ಮೆದೊಡ್ಡಿ ಇವತ್ತಿನ ತನಕ ಆಗಿಲ್ಲ. ಸುಮಾರು 3-4 ತಲೆಮಾರು ಆಗೋಗ್ಬಿಟ್ಟಿದ್ದಾವೆ. ಇವತ್ತು 17 ಮಾಡಕ್ಕೆ FSO ಹಾಕಿದ್ದಾರೆ. ಇದನ್ನೆಲ್ಲ ಅವ್ರ ಗಮನಕ್ಕೆ ತಂದಾಗ ಅವ್ರು ಏನಂದ್ರು, 3 ಎಕರೆ ಒಳಗಿರೋರ್ನ ನಾವು ಒಕ್ಕಲೆಬ್ಸಲ್ಲ ಅಂತಕ್ಕಂಥ ನಮ್ಮ ಹತ್ರ ಏನ್ ಭರವಸೆ ಅವರ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಅಲ್ಲಿ ಮಧ್ಯಾಹ್ನ 2 ಗಂಟೆಗೆ ನಮ್ಗೆ ಊಟಕ್ಕೆ ಟೈಮಲ್ಲಿ ನಮ್ಗೆ ಭೇಟಿ ಕೊಟ್ಟು ಹೇಳಿದ್ರು. ಅವತ್ತೇ 3 ಗಂಟೆಯಿಂದ 4 ಗಂಟೆಯಲ್ಲಿ ಆರ್ಗ ಜ್ಞಾನೇಂದರ್ ಅವರ ಪ್ರಶ್ನೆಗೆ ಉತ್ತರ ಸಮೇತ ಸದನದಲ್ಲಿ ಕೊಟ್ರು. ಇಲ್ಲಿ ಬಹಳ ಬುದ್ಧಿವಂತಿಕೆ ಎಲ್ಲಿ ಉಪಯೋಗಿಸ್ತಾರೆ ಫಾರೆಸ್ಟ್ನವರು ಅಂದ್ರೆ, 3 ಎಕರೆ ಒಳಗಿರೋರ್ನ ಖಾಲಿ ಮಾಡ್ಸಲ್ಲ ಅಂದಾಗ ನಿಮ್ದಿರೋ ಜಾಗ 2 ಎಕರೆ, ನೀವು ಅಲ್ಲಿ ಸ್ಕೆಚ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿಲ್ಲದೆ 3.5 ಎಕರೆ ಸ್ಕೆಚ್ ಮಾಡ್ಕೊಂಡು ನೀವೇ ಕೋರ್ಟ್ ನಡೆಸಿ ನಿಮ್ಮನ್ನ ಖಾಲಿ ಮಾಡ್ತಾ ಇದೀವಿ 3.5 ಎಕರೆ ಅಂತ. ಈಗಾಗ್ಲೇ ಕಾಮೇರಹಳ್ಳಿ ಫಾರೆಸ್ಟ್ ಅಲ್ಲಿ ನೋಟಿಸ್ ಕೊಟ್ಟು ಅವನನ್ನ ಖಾಲಿ ಮಾಡ್ಸಕ್ ಅವ್ನ ಮನೆ ಬಾಗ್ಲಿಗೆ ಹೋಗಿದ್ರು. ಅವ್ನಿರೋದು ಈಗಲೂ ನೀವು ಬಂದ ಎಲ್ಲ ಈಗ ಅರಣ್ಯ ಇಲಾಖೆಯವರು ಇರ್ಬೇಕು, ಕಂದಾಯ ಇಲಾಖೆಯವರು ನೀವು ಸರ್ವೆ ಮಾಡಿ ನೋಡೋದು ಅವ್ನು ಬರೋದು ಇವತ್ತು 2.5 ಎಕರೆನೆ, 3.5 ಎಕರೆ ಇದೆಯಾ ಅಂತ ಹೇಳ್ಬಿಟ್ಟು ಮಿಸ್ಗೈಡ್ ಮಾಡಿ ಖಾಲಿ ಮಾಡ್ಸಕ್ ಹೋಗಿದ್ರು. ಊರ್ನವರೆಲ್ಲ ಬಂದು ತಡೆದಿದ್ದಾರೆ. ಈ ತರ ಪ್ರಕರಣಗಳು ಬಹಳ ನಡೀತಾ ಇರೋದ್ರಿಂದ ಇದನ್ನೆಲ್ಲ ನಾವು ಅವ್ರ ಗಮನಕ್ಕೆ ತರಬೇಕಾಗಿದೆ. ಪರಿಸ್ಥಿತಿ ಇದನ್ನು ತರಬೇಕಾಗುತ್ತೆ. ಹಾಗಾಗಿ ಈ 91 ಆಕ್ಟ್ ಬಗ್ಗೆ ತರಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಇವತ್ತು ಇನ್ನು ಏನು ಅಂದ್ರೆ ಬಹಳ ಮುಖ್ಯವಾಗಿ ಈಗೇನು 57 ರದ್ದು ಮಾಡಿದ್ದಾರೆ, ಫಾರಂ 57 ರದ್ದು ಮಾಡೋದ್ರ ಬಗ್ಗೆ ತರಬೇಕಾಗುತ್ತೆ. ಆಮೇಲೆ ಡೀಮ್ಡ್ ಫಾರೆಸ್ಟ್ ಏನ್ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ ಹೊಸದಾಗಿ ಇದ್ ಮಾಡಿ ಅಂತ, ಈಗಲಾದ್ರೂ ಸರಿಯಾದ ರೀತಿಯಲ್ಲಿ ಅಧಿಕಾರಿಗಳನ್ನ ಬಳಸಿ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ, ರಸ್ತೆ ಏನಿದೆ, ನಮಗೆ ಇವತ್ತು ಮೆಡಿಕಲ್ ಕಾಲೇಜ್ ಕಟ್ಟಲಿಕ್ಕೆ ನಮ್ಮಲ್ಲಿ ಜಾಗ ಸಿಗ್ಲಿಲ್ಲ, ನಮ್ಮಲ್ಲಿ ಕೇಂದ್ರೀಯ ವಿದ್ಯಾಲಯ ಕಟ್ಟಲಿಕ್ಕೆ ಜಾಗ ಸಿಗ್ಲಿಲ್ಲ, ಬದಲಿ ಜಮೀನನ್ನ ಬೇರೆ ಕಡೆ ಕೊಟ್ಟು ಇವತ್ತು ಮಾಡುವಂತ ಪರಿಸ್ಥಿತಿ ಬಂತು. ಇದು ಆಗಕೂಡ್ದು ಅನ್ನೋದನ್ನ ಅವ್ರ ಗಮನಕ್ಕೆ ತರಬೇಕು ಅಂತ. ಆಮೇಲೆ ಇನ್ನೂ ಒಂದು ಬಹಳ ಪ್ರಮುಖವಾಗಿ ನಾನು ಹೇಳೋದು, ಮಲೆನಾಡಿನ ರೈತರು ಅಂದ ತಕ್ಷಣ ಇವರು ಕಾಡು ಕಡ್ದು ಇಡೀ ಸರ್ವನಾಶ ಮಾಡ್ತಾ ಇದ್ದಾರೆ ಅಂತ. ಇವತ್ತು ಗ್ಲೋಬಲ್ ವಾರ್ ಆಗ್ತಾ ಇದೆ, ಆ ವಾರಲ್ಲಿ ವಾರ್ಮಿಂಗ್ ಬರ್ತಾ ಇದೆ, ಅಂದ್ರೆ ಹೆಚ್ಚಿನ ಉಷ್ಣಾಂಶ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ಹಲವಾರು ಮುಂದುವರೆದ ದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಾಗ್ತಾ ಇದೆ. ಇವತ್ತು ಮನೆಗೆ AC ಬಳಸ್ತಾ ಇದ್ದಾರೆ, ಕಾರಿಗೆಲ್ಲ AC ಬಳಸ್ತಾ ಇದ್ದಾರೆ. ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಬರ್ತಾ ಇದೆ. ಆದ್ರೆ ರೈತರ ಮೇಲೆ ಹೇಳ್ತಾ ಇದ್ದಾರೆ, ಒಬ್ಬ ರೈತ 1 ಎಕರೆಯಲ್ಲಿ ಒಂದು ಕಾಫಿ ಬೆಳೆ ಬೆಳಿತಾನೆ ಅಂದ್ರೆ ಸುಮಾರು 400-480 ಸಿಲ್ವರ್ ಮರ ಬೆಳಿತಾನೆ. ಈ ಗೋಳು ಗುಡ್ಡದಲ್ಲಿ ಸಿಲ್ವರ್ ಬೆಳೆ ಬೆಳಿತಾನೆ, ಅಡಿಕೆ ಬೆಳಿತಾನೆ, ತೆಂಗು ಬೆಳಿತಾನೆ. ಇದ್ರ ಗಾಳಿ 1000 ಕಿಲೋಮೀಟರ್ ಹೋಗ್ತಾ ಇದೆ. ಹಾಗಾಗಿ ನಮ್ಮ ವಾದ ಇದೆ, ಏನು ನೀವು ಕಾರ್ಬನ್ ಕ್ರೆಡಿಟ್ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೊಡ್ತೀರಿ, ಆ ಕಾರ್ಬನ್ ಕ್ರೆಡಿಟ್ ರೀತಿಯಲ್ಲಿ ಯಾವೆಲ್ಲ ರೈತ ಮರ ಬೆಳೆಸಿದಾನೆ ಅವನ ಮರಕ್ಕೆ ಇಷ್ಟು ಅಂತ ಮರದ ಗಾತ್ರ, ಮರದ ಜಾತಿ, ಅದರ ವಿಸ್ತೀರ್ಣ ಎಷ್ಟು ದೊಡ್ಡದಿದೆ ಅನ್ನೋದ್ರ ಮೇಲೆ ಇವತ್ತು ಅರಣ್ಯ ಇವರನ್ನೆಲ್ಲರನ್ನು ಆಮ್ಲಜನಕ ಉತ್ಪಾದಕರು ಅಂತ ಇವತ್ತು ತೀರ್ಮಾನ ಮಾಡಬೇಕು. ಈ ಪ್ರಪಂಚಕ್ಕೆ ಆಮ್ಲಜನಕವನ್ನ ಒಂದ್ ಕಡೆ ಅವ್ರ ಕಾಡನ್ನ ಎಲ್ಲ ನಾಶ ಮಾಡಿ ಇಡೀ ಈ ವಾಯು ಮಾಲಿನ್ಯ ಮತ್ತು ಇದೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ಅದನ್ನೆಲ್ಲ ಸರಿ ದೂಗಿಸ್ತಕ್ಕಂಥ ರೀತಿಯಲ್ಲಿ ಪ್ರತಿದಿನ ಗಿಡ ನೆಡ್ತಾನೆ. ಒಂದು ಮರ ತೆಗೆದ್ರೆ 10 ಮರ ನೆಡಬೇಕು ಅಂತ ಕಾನೂನಿದೆ, ಅದೆಲ್ಲದನ್ನೂ ಮಾಡ್ತಾನೆ. ಹಾಗಾಗಿ ಏನು ಆಮ್ಲಜನಕ ಉತ್ಪಾದಕರು ಅಂತ ಹೇಳ್ಬಿಟ್ಟು ಗುರುತು ಮಾಡಿ ಈ ರೈತರಿಗೆ ಪ್ರತಿ ತಿಂಗಳು ಉತ್ಪಾದನಾ ಫಲವನ್ನ ಕೊಡಬೇಕು ಅಂತ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡೋಕೆ ನಾವು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಇಲ್ಲಿ ಮಲೆನಾಡಲ್ಲಿ ನಾವು ಅತಿ ಹೆಚ್ಚು ಮರ ಮತ್ತೆ ಗುಡ್ಡಗಾಡು ಪ್ರದೇಶ ನಾವು ಮರ ಬೆಳಿತಾ ಇದ್ವಿ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮರಗಳನ್ನೆಲ್ಲ ಕಡ್ದು ರೋಡ್ ಅಗಲೀಕರಣ ಎಲ್ಲ ನೆಪದಲ್ಲಿ ಅವರು ಅದನ್ನ ಪರಿಸರ ಹಾಳು ಮಾಡ್ತಾ ಇದಾರೆ. ಈ ನಗರ ಅಭಿವೃದ್ಧಿಗೆ ಅವೆಲ್ಲ ಅವಶ್ಯಕನೇ, ಆದ್ರೆ ಕಡದ ಜಾಗದಲ್ಲಿ ರೋಡ್ ಅಗಲ ಮಾಡಿದ್ರೆ ಮತ್ತೆ ಅಕ್ಕಪಕ್ಕದಲ್ಲಿ ಮರ ನಡ್ಕೊಂಡ್ರೆ ನಮ್ಮ ಗ್ಲೋಬಲ್ ವಾರ್ಮಿಂಗ್. ನಾನು ದಿನವಿಡೀ ಹಾಕೊಳ್ಳೋದನ್ನ ಅವಶ್ಯಕತೆ ಬಿದ್ದಾಗ ಮಾತ್ರ ಒಂದು 10 ನಿಮಿಷ ಹಾಕೋಬೇಕು. ಬಹಳಷ್ಟು ಜನ ನೀವು ನೋಡಿರ್ಬೇಕು, ಪಾರ್ಕಿಂಗ್ ನಿಲ್ಸಿದಾಗಲೆಲ್ಲ ಗಾಡಿ ರನ್ನಿಂಗ್ ಅಲ್ಲಿ ಇರ್ತದೆ, ಅವರೇ ಬಂದು ಮಾತಾಡ್ತಾರೆ.
ಇವರೆಲ್ಲ ಕಾಡನ್ನು ನಾಶ ಮಾಡಿದ್ದಾರೆ ಅಂತ. ಅವಶ್ಯಕತೆ ಇಲ್ದಲೆ ಎಸಿ ಬಳಸ್ತಾರೆ. ಕಾರ್ ಎಸಿ ಇರ್ಬೋದು, ಮನೆ ಎಸಿ ಇರ್ಬೋದು, ಇದನ್ನೆಲ್ಲ ಬಳಸೋದು. ನಾವು ಸಣ್ಣ ಸಣ್ಣದ ಸೇವೆ ಮಾಡ್ಬೇಕು, ಆ ಸೇವೆನ ಮಾಡ್ತಾ ಇಲ್ಲ. ಇದು ಬಹಳ ಪ್ರಮುಖವಾಗಿ ಅಮೆರಿಕಾದಂತ ಕಂಪನಿಗಳ ದೇಶಗಳಲ್ಲಿ, ಜರ್ಮನ್ ಅಂತ ದೇಶಗಳಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು ಗ್ಲೋಬಲ್ ವಾರ್ಮಿಂಗ್ ಮಾಡ್ತಕ್ಕಂಥ ಕಂಪನಿಗಳಿದ್ದಾವೆ. ಇವರ ಲಾಭದಲ್ಲಿ 2%, ಯಾಕಂದ್ರೆ ಇವ್ರು ಗಿಡ ನಡ್ಲಿಕ್ಕೆ ಇವರ ಜಾಗ ಇಟ್ಕೊಂಡಿಲ್ಲ, ಮರ ನಡ್ಲಿಕ್ಕಿಲ್ಲ. ಆ ಲಾಭದಲ್ಲಿ 2% ಈ ಅರಣ್ಯ ಉತ್ಪಾದನೆಗೋಸ್ಕರ ಒಂದು ಕಾನೂನು ಇದೆ. ಇದು ಸಂಪತ್ತನ್ನು ಬೆಳೆಸಬೇಕು ಅಂತ. ಆ ದುಡ್ಡನ್ನ ಅವರು ವಿಶ್ವಸಂಸ್ಥೆ ಕೊಡ್ತಾರೆ. ಆ ವಿಶ್ವಸಂಸ್ಥೆ ಇಲ್ಲಿರ್ತಕ್ಕಂಥ ಭಾರತದಂತ ಹಿಂದುಳಿದ ಮುಂದುವರಿತಾ ಇರ್ತಕ್ಕಂಥ ದೇಶಗಳಿಗೆ ಆ ಹಣವನ್ನ ಕೊಟ್ಟು ನೀವು ಗಿಡ ಉಳಿಸ್ಬೇಕು, ಗಿಡ ನೆಡಬೇಕು, ನೀವು ಕಾಡು ಬೆಳೆಸಬೇಕು, ನೀವು ಈ ಮಟ್ಟದ ನಮಗೆ ಪ್ರೋಗ್ರೆಸ್ ತೋರಿಸಬೇಕು, ಆ ಒತ್ತಡವನ್ನ ಹಾಕ್ತಕ್ಕಂಥ ಕೆಲಸವನ್ನ ವಿಶ್ವಸಂಸ್ಥೆ ಮಾಡ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ತಂದು ಈಗಾಗಲೇ ಗಿಡ ನೆಡ್ತೀವಿ ಅಂತ ಅವ್ರು ಬಳಸ್ಕೊಬಿಟ್ಟಿದ್ದಾರೆ. ನಮ್ಮ ರಾಜ್ಯದವರು ಬೆಳೆಸಿದ್ದಾರೆ, ನಮ್ಮ ದೇಶದವರೇ ಬೆಳೆಸಿದ್ದಾರೆ. ಇದಕ್ಕೆ ಈಗ ನೀವ್ ಎಲ್ರಿ ಗಿಡ ಬೆಳೆದಿದ್ರಿ, ಎಲ್ರಿ ಅರಣ್ಯ ಬೆಳೆದಿದ್ದೀರಾ ಅಂದ್ರೆ ಈಗೆಲ್ಲ ರೈತರು ಯಾರೆಲ್ಲ ಇದ್ದಾರೆ, ಈಗ ಫಾರೆಸ್ಟ್ ಅಲ್ಲಿ ಇರ್ಬೋದು, ಎಂತದ್ದು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಇರ್ಬೋದು, ಅಥವಾ ರೆವಿನ್ಯೂದಲ್ಲಿ ಇರ್ಬೋದು, ಇವ್ರನ್ನೆಲ್ಲರನ್ನು ನಾನು ತಿಂಗಳಿಗೆ ಇಷ್ಟು ಕುಲ್ಲಾ ಮಾಡಿ ನಿನಗೆ ಕೊಡ್ತೀನಿ ಅಂತ ಅಫಿಡವಿಟ್ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲ್ಲ ಸರ್ಕಾರಗಳು ಇದನ್ನೇ ಮಾಡ್ಕೊಂಡು ಬಂದಿದೆ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನ ಪಕ್ಷಾತೀತವಾಗಿ ಎಲ್ಲರ ಗಮನಕ್ಕೆ ತಂದು ನಮ್ಮ ಜಿಲ್ಲೆಯ ರೈತರ ಮತ್ತೆ ನಿವೇಶನ ರೈತರ, ಬಡವರ, ಯಾಕಂದ್ರೆ ಬಡವರು ಇದ್ರೇನೆ ಅಲ್ಲಿರ್ತಕ್ಕಂಥ ಊರು ಉಳಿತದೆ. ಆ ಊರು ಉಳಿದ್ರೆ ಬಡವರು ಉಳಿಯಕ್ಕಾಗುತ್ತೆ. ಪ್ಲಾಂಟ್ ಏನೋ ಕಾಫಿ ಬೆಳೆಗಾರರು ಇಲ್ದಲೆ ಕಾರ್ಮಿಕರು ಇರೋಕ್ಕಾಗಲ್ಲ, ಕಾರ್ಮಿಕರು ಇಲ್ದಲೆ ಕಾಫಿ ಬೆಳೆ, ಎರಡು ಒಟ್ಟೊಟ್ಟಿಗೆ ಹೋಗ್ಬೇಕಂದ್ರೆ ಕಾರ್ಮಿಕರಿಗೆ ಮನೆ ಬೇಕು, ಕಾಫಿ ಬೆಳೆಗಾರರಿಗೆ ಸರಿಯಾದ ರೀತಿಯ ವ್ಯವಸ್ಥೆ ಬೇಕು, ರಕ್ಷಣೆ ಬೇಕು. ಹಾಗೆ ಬೇರೆ ಬೇರೆ ರೈತರು, ಇವತ್ತು ತರಕಾರಿ ಬೆಳೀತಕ್ಕಂಥ ರೈತರು ಯಾರೇ ಇರ್ಬೋದು, ಸಣ್ಣ ಪುಟ್ಟ ರೈತರಿಗೆ ಅವ್ರದೇ ಆದಂತ ರಕ್ಷಣೆ ಬೇಕು ಅಂತ ಇವತ್ತು ಈ ಜಿಲ್ಲೆಯಲ್ಲಿ ನಾವು ನಮ್ಮ ಹೋರಾಟಗಳನ್ನ ಬಲಿಷ್ಠ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇವೆ. ಸರ್, ಒಳ್ಳೆ ಮಾಹಿತಿ ನೀಡಿದ್ರಿ. ಜೊತೆಗೆ ನಾವು ಪರಿಸರ ರಕ್ಷಣೆ ಬಗ್ಗೆನೂ ನೀವು ನಾವೆಷ್ಟು ಗ್ಲೋಬಲ್ ವಾರ್ಮಿಂಗ್ ತಡಿಬಹುದು ಅಂತೇಳಿ AC ಆಫ್ ಮಾಡ್ಕೊಳ್ಳೋಂಥ ಒಂದು ಸಂದೇಶ ನೀಡಿದ್ರಿ. ಜೊತೆಗೆ ನಾವು ಜಾಗ ಇರೋಂಥ ಕಡೆ ನಮ್ಮ ಮನೆ ಮುಂದಾದ್ರು ಮಲೆನಾಡು ಆಗಿದ್ರು ನಮ್ಮಲ್ಲಿ ಇವತ್ತು ಹೀಟು 38-40 ಸೆಂಟಿಗ್ರೇಡ್ ಇದೆ. ನಮಗೆ ಇರಕ್ಕಾಗ್ತಾ ಇಲ್ಲ. ಇವತ್ತು ಮಲೆನಾಡು ಅಂತ ಹೇಳ್ತೀವಿ, ಇವತ್ತು ಇಲ್ಲೂ ಗ್ಲೋಬಲ್ ವಾರ್ಮಿಂಗ್ ಇದು ನಮಗೆ ತಡ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ನೋಡಿ, ವಿಶ್ವದಲ್ಲಿ ಎಲ್ಲಾ ಕಡೆ ಯುದ್ಧ ಆಗ್ತಾ ಇದೆ. ಗಾಳಿ ಆಮ್ಲಜನಕ ಇಲ್ಲಿಂದ ಹೋಗ್ಬೇಕಾದ್ರೆ ಬಿಸಿ ಗಾಳಿ ಇಲ್ಲಿ ಬರ್ಲೇಬೇಕಲ್ಲ. ಇದು ಈಗ ನೋಡಿ, ಉಕ್ರೇನು ರಷ್ಯಾ ನಡೀತಾ ಇದೆ, ಹಮಾಸು ಇಸ್ರೇಲ್ ನಡೀತಾ ಇದೆ, ಆಗಾಗ ಬೇರೆ ಬೇರೆ ಕಡೆ ಬಾಂಬ್ ಬ್ಲಾಸ್ಟ್ ಅದು ಇದು ನಡೀತಾ ಇದೆ ಪ್ರತಿಯೊಂದು ಕಡೆ. ಹಾಗಾಗಿ ಯಾರು ಮಾಡ್ತಕ್ಕಂಥ ತಪ್ಪಿಗೆ ಇಡೀ ಮಲೆನಾಡಿನ ರೈತರನ್ನ ಬಲಿ ಕೊಡೋದು ನಾವು ಒಪ್ಪೋದಿಲ್ಲ ಅನ್ನೋದು ನಮ್ಮ ವಾದ. ಒಳ್ಳೇದಾಗ್ಲಿ ಸರ್. ಸರ್ ಹೇಳ್ದಂಗೆ, ಜೊತೆಗೆ ನಮ್ಮ ಮನೆ ಮುಂದೆನೂ ಸಾಧ್ಯವಾದಷ್ಟು ಜಾಗ ಇದ್ರೆ ಒಂದೊಂದು ಗಿಡ ನೆಡಿ, ಮುಂದಿನ ಪೀಳಿಗೆಗೆ ನಾವು ನೀರು ಮತ್ತೆ ನಮ್ಮ ಪರಿಸರನ ಉಳಿಸೋಣ. ಜೊತೆಗೆ ನಿಮ್ಮ ಹೋರಾಟ ಏನಿದೆ, ಮುಂದಿನ ದಿನಗಳಿಗೆ ಕಂದಾಯ ಸಚಿವರನ್ನ ಭೇಟಿ ಆಗ್ತೀವಿ ಅಂತ ಹೇಳಿದ್ರ, ನಿಮ್ಮ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ನಮ್ಮ ಏನು ರೈತರಿಗೆ ಆಗ್ತಾ ಇರೋ ಕಷ್ಟಕ್ಕೆ ಧ್ವನಿಯಾಗಿ ನಿಂತಿದ್ರ, ನಿಮ್ಮ ಹೋರಾಟಕ್ಕೆ ಜಯವಾಗ್ಲಿ ಅಂತ ಆಶಿಸ್ತೀವಿ ಸರ್. ನಮಸ್ತೆ. ತುಂಬಾ ಧನ್ಯವಾದಗಳು. ನಮಸ್ತೆ.